ಭಜರಮಲಜನ ಔನ್ನತ್ಯ ಭೂತಿ ಅಪಕಾಯ ಕ್ಷಿತ್ಯಾಂ ಅತ್ಯಲ್ಪ ವೃತ್ಯೇಶ್ವರಿ ಪೂಜನಕೃತ ಔರ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಭರ್ತ್ರೇ ಹಯಮುಖಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಕೃತಕಥಾ ವಿಸ್ಮೃತೌ ಸ್ಮಾರಕಾಯ ಶ್ರೀರಮಾಯೈ ನಮಃ ಶ್ರೀ ಆನಂದತೀರ್ಥಗುರುಭ್ಯೋ ನಮಃ ಶ್ರೀ ಭಾರತ್ಯೈ ನಮಃ ಶ್ರೀ ವಾದಿರಾಜತೀರ್ಥಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ ವೇದಾಂತಕರ್ತಾರವಿದಗ್ಧಬುದ್ಧಿಂ ವಿದ್ಯಾಪ್ರಸಾರೇ ಕಲ್ಪಿತಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅಧೀನಂ ಆಶನಂ ನಮಾಮಿ ಉದಾರಂ ವಿಭೂತೇಶ ಯೋಗಿನಂ ಶ್ರೀ ಗುರುಭ್ಯೋ ಜನ್ಮ ಆದ್ಯಸ್ಯ ಅದ್ಯಸ್ಯ ಅದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಷ್ಯಂತಿ ಯಂ ಸೂರಯಃ ತೇಜೋವಾರಿವೃತಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀ ಗುರುಭ್ಯೋ ನಮಃ. 7 ದಿನದ ಕಥೆಯ ಕೇಳಿ ಏಳಿಯೋ ವೈಕುಂಠಕ್ಕೆ ದಾಸರನ್ನ 2ನೇ ದಿನದ ಕಥೆಯ ಕೇಳಿ ಏಳಿಯೋ ಎತ್ತರಕ್ಕೆ ಕೆಳಗಿದ್ದರು. ಅದರಿಂದ ರಾಯರ ಸನ್ನಿಧಾನದಲ್ಲಿ ನಾವು ನೀವು ಇದ್ದುಕೊಂಡು ರಾಮಚಂದ್ರನ ಸನ್ನಿಧಾನ ಶ್ರೀನಿವಾಸನ ಸನ್ನಿಧಾನದಲ್ಲಿ ನಾವು ನೀವು ಇದ್ದುಕೊಂಡು ಭಗವಂತನಿಗೆ ಸಂಬಂಧಪಟ್ಟ ಕಥೆಯನ್ನು ಕೇಳಿದರೆ ಎತ್ತರಕ್ಕೆ ಏರಲಿಕ್ಕೆ 7 ದಿವಸ ಬೇಡ, 2 ದಿವಸ ಸಾಕು ಅಂತ ಹೇಳ್ಕೊಂಡು ನಾವು ಎತ್ತರಕ್ಕೆ ಬಂದಾಯಿತು. ಭಾಗವತದ ಮಹಿಮೆ ಅಷ್ಟು ಉಂಟು ಅಂತ ಅಂತೂ ಚತುರ್ಮುಖ ಬ್ರಹ್ಮ ಕಳಿಸಿಕೊಟ್ಟಿರುವ ಚಕ್ರವನ್ನೇ ಕಳಿಸಿಕೊಟ್ಟರು. ಚತುರ್ಮುಖ ಬ್ರಹ್ಮನಲ್ಲಿ ಬೇರೆ ಆಯುಧಗಳು ಇದ್ದಿರಬಹುದು, ದೇವರು ಕೊಟ್ಟಿರತಕ್ಕಂಥದ್ದು ಒಂದೊಂದೇ ಕೊಡಬೇಕು ಅಂತೇನಿದೆ. ಹೇಗೆ ಕಟಿಕಾಚರದ ಆಂಜನೇಯನಲ್ಲಿ ಚಕ್ರ ಶಂಖ 2 ಇರ್ಬೋದು, ದೇವರೇ ಕೊಟ್ಟರು. ಅದೇ ರೀತಿ ಚತುರ್ಮುಖ ಬ್ರಹ್ಮನಲ್ಲಿ ಕೂಡ ಚಕ್ರ ಶಂಖ ಗದಾ ಪದ್ಮ 4 ಇದ್ದಿರಬಹುದು. ಆದರೂ ಇವರು ಚಕ್ರವನ್ನೇ ಕೇಳಿದ್ರು ಯಾಕೆ? ಅಥವಾ ಇವರು ಏನಾದರೂ ಕೊಡು ಅಂತ ಕೇಳಿದ ಅಥವಾ ಚಕ್ರವನ್ನೇ ಯಾಕೆ ಕಳುಹಿಸಿಕೊಟ್ಟ ಅಂದರೆ ಇವರು ಕೇಳಿದ್ದಿರಬಹುದು. ಏನು ಅಂತ ಪಾಠಕ್ಕೊಂದು ಒಳ್ಳೆಯ ಜಾಗ ಬೇಕು. ಯಾವ ಜಾಗದಲ್ಲಿ ಪಾಠ ಪ್ರತಿ ದಿವಸ ಮುಂದುವರಿಯುತ್ತಾ ಇರುತ್ತೋ, ಯಾವ ಜಾಗದಲ್ಲಿ ಪಾಠ ಕೇಳಿದವರು ತಮ್ಮಲ್ಲಿ ಮಾತ್ರ ಇಟ್ಟುಕೊಳ್ಳೋದನ್ನು ಮುಂದೆ ಮುಂದೆ ವರ್ಗಾವಣೆ ಮಾಡ್ತಾರೋ ಅಂತಹ ಒಂದು ಜಾಗ ಬೇಕು ಅಂತ ಕೇಳಿ. ಪಾಠ ಇವತ್ತೇನು ಹೇಳ್ತಾರೆ, ನಾಳೆ ಅದನ್ನೇ ಹೇಳುವುದು, ನಾಳೆ ಅದನ್ನೇ ಹೇಳುವುದು. ಹಾಗಾಗಬಾರ್ದು. ಇವತ್ತೊಂದು ಪಾಠ ಮಾಡಿದ್ರು, ನಾಳೆ ಅದು ಮುಂದುವರಿದ ಭಾಗ, ನಾಳೆ ಅದರ ಮುಂದುವರಿದ ಭಾಗ, ಹೀಗೆ ಅದು ಮುಂದೆ 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 ಹೋಗ್ತಾ ಇರುತ್ತೆ. ಪಾಠ ಕೇಳುವವರು ಕೇಳಿ ತಮ್ಮಲ್ಲೇ ಇಟ್ಟುಕೊಳ್ಳುವುದಲ್ಲ, ತಮ್ಮ ಶಿಷ್ಯರಿಗೆ ಅದನ್ನು ಹೇಳಬೇಕು, ಅವರು ತಮ್ಮ ಶಿಷ್ಯರಿಗೆ ಹೇಳಬೇಕು. ಇಂತಹ ಒಂದು ಜಾಗ ನನಗೆ ತೋರಿಸಿಕೊಡಿ ಅಂತ ಋಷಿಗಳು ಕೇಳಿದರು. ಅದಕ್ಕೋಸ್ಕರ ಚತುರ್ಮುಖ ಬ್ರಹ್ಮ ಚಕ್ರವನ್ನೇ ಕೊಟ್ಟರು. ಚಕ್ರದ ಕೆಲಸ ಏನು? ಚಕ್ರಂ ಚಂಕ್ರಮಣ ಅಂತಂದು ಮಾತಂದರು. ಚಂಕ್ರಮಣ ಅಂತಂದ್ರು, ಆಕ್ರಮಣ ಅಂತಂದ್ರು, ಕ್ರಮಣ ಅಂತಂದ್ರು, ಹೋಗುವುದು ಅಂತಂದ್ರು ಒಂದೇ ಅರ್ಥ. ಹಾಗಾದರೆ ಆ ಜಾಗದಲ್ಲಿ ನಾವೇನಾದರೂ ಪಾಠ ಅದು ಇದು ಏನಾದರೂ ಇಟ್ಟುಕೊಂಡ್ರೆ ಅಥವಾ ಜಪ ದೇವರ ಪೂಜೆ ಇದೇನಾದರೂ ಇಟ್ಟುಕೊಂಡ್ರೆ ಏನಾಗುತ್ತೆ ಗೊತ್ತಾ? ಇವತ್ತು ದೇವರ ಬಗ್ಗೆ ಒಂದು ತಿಳ್ಕೊಂಡೆವು, ನಾಳೆ ದೇವರ ಬಗ್ಗೆ ಇನ್ನೊಂದು ತಿಳ್ಕೊಳ್ಳೋದು, ಬಗೆ ಬಗೆಯ ನೂತನವ
ಹೇಗಿರಬೇಕು ಅಂತಾದರೆ ಅದು ಮಾರಲ್ಲಿ ವಿದ್ಯಾಮಾನವರಿಗೆ ಪಾಠ ಮಾಡುವುದು. ಪಾಠ ಮಾಡುವಾಗ ಹೇಗೆ ಅಷ್ಟೇ ಅವರು ಪಾಠ ಮಾಡುವುದು, ನಾವು ಕೇಳುವುದು ಅಷ್ಟೇ ಅಲ್ಲ. ನಾವೇನು ಪಾಠ ಕೇಳಿದ್ದೆವು ಅದನ್ನು ಶಿಷ್ಯರಿಗೆ ವರ್ಗಾಯಿಸಬೇಕು. ಅಲ್ಲೇ ನಾವು ಪಾಠನೂ ಮಾಡುವುದು, ಪಾಠನೂ ಕೇಳುವುದು, ಎರಡೂ ಅಲ್ಲಿ ನಡೀತಾ ಇತ್ತು. ಅದೇ ರೀತಿಯಲ್ಲಿ ನಮ್ಮ ಕ್ರಮ ಹೇಗಿರಬೇಕು ಅಂತಂದರೆ, ಕೇಳಿದ್ದನ್ನು ಒಳಗೆ ನಾವು ಇಟ್ಟುಕೊಂಡು ಇನ್ನೊಬ್ಬರಿಗೆ ಕೊಟ್ಟಿಲ್ಲ ಅಂತಂದರೆ ಮುಂದಿನ ಜನ್ಮದಲ್ಲಿ ಹುಳಿ ಮಾವಿನ ಮರ ಆಗ್ತಾನೆ. ಸಿಹಿ ಮಾವಿನ ಮರ ಅಂದರೆ 10 ಜನ ಕಂಡು ಉಪಯೋಗ ಆಗುತ್ತೆ. ಹುಳಿ ಮಾವಿನ ಮರ ಅಂದರೆ ಗಿಳಿಯು ಭಯ ಹಾಕೋದಂತೆ, ಕಾಗೆಗಳು ಭಯ ಹಾಕೋದಂತೆ. ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಚಕ್ರವನ್ನು ಕೇಳಿದ್ರು ಅಂತ ಚಕ್ರವನ್ನು ಕಳಿಸಿಕೊಟ್ಟ. ಚಕ್ರದ ನೇಮಿ ಬಿತ್ತು. ಚಕ್ರದಲ್ಲಿ ಎಷ್ಟು ಅರಗಳಿತ್ತು ಹಿರಿಯರದ್ದು. ಭಗವಂತನ ಕೈಯಲ್ಲಿರತಕ್ಕಂಥ ಚಕ್ರಕ್ಕೆ ಹೆಸರೇನು? ಸಹಸ್ರ ಅಂತ ಹೆಸರು. ಹಾಗಾದರೆ ಎಷ್ಟು ಅರಗಳು? 1000 ಅರಗಳು. ಕಮಲ ಉಂಟು. ಕಮಲದಲ್ಲಿ ದಳಗಳೆಷ್ಟು? 1000 ದಳಗಳು. ಶಂಖ ಉಂಟು. ಶಂಖದಲ್ಲಿ ಒಳಗೆ ಸುಳಿ ಇರುತ್ತೆ. ಎಷ್ಟು ಸುಳಿಗಳು? 100 ಸುಳಿಗಳು ಶಂಖದ ಒಳಗೆ. ಗದೆ ಉಂಟು. ಗದೆಯಲ್ಲಿ ಅಸ್ತ್ರ ಅಂತ ಕರೀತಾರೆ. ಅದನ್ನು ಗೆರೆ ಅಂತ ಇರುತ್ತಲ್ಲ, ಅದು ಡುಬ್ಬ ಜಾಗದಲ್ಲಿ ಗೆರೆ. ಅದೆಷ್ಟು ಅಂತಂದರೆ 8 ಅಂತಂದು ಎಲ್ಲ ಶಾಸ್ತ್ರಕಾರ ಭಗವಂತನ ಕೈಯಲ್ಲಿ ಇಷ್ಟಿಷ್ಟೇ ಇರಬೇಕು ಅಂತ ಲೆಕ್ಕ ಕೊಟ್ಟಿದ್ದಾರೆ. ಹಾಗಾದರೆ 1000 ಅರಗಳಿಂದ ಕೂಡಿದ ಚಕ್ರವನ್ನು ಕಳಿಸಿಕೊಟ್ಟ. ಹಾಗಾದರೆ ನಮಗೂ ಕೂಡ 1000 ವಿಷಯಗಳಲ್ಲಿ ನಮ್ಮ ಮನಸ್ಸು ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ 1000 ಅರದ ಚಕ್ರವನ್ನು ಕಳಿಸಿದ್ರು. ವಿಷಯಗಳು ತುಂಬ ಉಂಟು, ನಮ್ಮ ಸುತ್ತ ವಿಷಯಗಳು ಉಂಟು. ಆ ವಿಷಯಗಳಿಗೆ ಒಂದೊಂದಕ್ಕೆ ಮನಸ್ಸು ಹರಿತಾನೆ ಇರುತ್ತೆ. ಆದ್ದರಿಂದ ಏನು ನಾವು ಹೇಳೋದು? 2 ರೀತಿ ಹೇಳ್ತೇವೆ. ಏನಂತ? 1000 ತಾಪತ್ರ ಅಂತ ಹೇಳ್ತೇವೆ. 108 ತಾಪತ್ರ ಸರ್ಕಾರಕ್ಕೆ ಮಾತ್ರ 108 ತಾಪತ್ರ. ಯಾಕೆ? ಆದ್ರಿಂದಲೇ ಆ ಕರ್ಕೊಂಡು ಹೋಗುವ ಗಾಡಿಗೆ 108 508 ಸಾರ್ವಜನಿಕ ಗಾಡಿಗೆ ಸರ್ಕಾರಕ್ಕೆ 108 ನಮ್ಮನ್ನು ಕರ್ಕೊಂಡು ಹೋಗುವ ಜಾಗೆ 108 ಸಮಸ್ಯೆ ಇದೆ. ಎಷ್ಟು ನಾಡಿಗಳು? 108 ನಾಡಿಗಳು. ಒಂದೊಂದು ನಾಡಿಗೆ ಒಂದೊಂದು ಸಮಸ್ಯೆ. ಆದ್ದರಿಂದ 108 ಹೆಸರಿರ್ತಕ್ಕಂಥ ಗಾಡಿಯೇ ನಮ್ಮನ್ನು ನಡ್ಕೊಂಡು ಹೋಗಲಿಕ್ಕೆ ಬರುವುದು. ಹಾಗಾದರೆ 1000 ಸಮಸ್ಯೆಗಳಿಂದ ಬಳಲತಕ್ಕಂಥವು ನಾವು. ಆದ್ದರಿಂದ 1000 ಅರಗಳಿಂದ ಕೂಡಿರತಕ್ಕಂಥ ಚಕ್ರ ಅದು. ಮಧ್ಯದಲ್ಲಿ ಜೀವ ಇದ್ದಾನೆ, ಸುತ್ತ ವಿಷಯ ಪದಾರ್ಥಗಳು ಜೀವನದ್ದು. ಆ ವಿಷಯ ಪದಾರ್ಥಗಳಿಗೆ ಬಂದು ಹಾಗಾದರೆ ಎಷ್ಟು ಅರಗಳು ಬಿತ್ತು ಇಲ್ಲಿ ಅಂತ ಪ್ರಶ್ನೆ ಇಲ್ಲ. 1 ಬಿತ್ತೋ 1000 ಬಿತ್ತು ಅಂತ ಹೇಳಿದ್ರು. ದೇವರನ್ನ 1000 ಬೀಳೋದು ನನಗೂ ಗೊತ್ತು ಅಂತ ನಾವೇನು 1000 ಅರಗಳನ್ನು 1000 ವಿಷಯದ ಕಡೆಗೆ ಸಂಪರ್ಕ ಇರುವ ನಮ್ಮ ಮನಸ್ಸನ್ನು ಕಡಿದುಕೊಳ್ಳಿಕ್ಕೆ ನಾವೇನು ಸುತರಾಂ ಅದಕ್ಕೆ ಒಪ್ಪುವವರೇ ಅಲ್ಲ. ಮತ್ತೆ ಒಂದು ವಿಷಯ ಪದಾರ್ಥದ ಸಂಪರ್ಕವನ್ನು ಕಡ್ಕೊಂಡ್ರೂ ಸಾಕು ನಾನು ಮತ್ತೆ 999 ಅರಗಳು ಹಾಗೇನೆ ಇರಲಿ. 999 ಅರಗಳು ವಿಷಯ ಪದಾರ್ಥಗಳ ಸಂಪರ್ಕದಲ್ಲೇ ಇರಲಿ. ದೇವರನ್ನ ಒಂದು ಅರವನ್ನು ಕಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ಬಾಕಿದೆಲ್ಲ ನಾನು ನೋಡಿಕೊಳ್ತೇನೆ ಅಂತ ಭಗವಂತಂತಾನೆ. ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲ ಅಹಂ ಆಶು ಲಯಂ ವ್ರಜ. ಯತತೋಪಿ ಹರೇ ಪದ ಸಂಸ್ಮರಣೆ. ದೇವರ ಪಾದದ ಸ್ಮರಣೆ ದೂರತಃ. ದೇವರ ಪಾದದ ಚಿತ್ರಣ ಮನಸ್ಸಿಗೆ ಬರುವುದೇ ಇಲ್ಲ. ಮತ್ತೆ ದೇವರ ಕೋಣೆಯೊಳಗೆ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ? ಏನೋ ಕೊರಗ್ತಾ ಇದ್ದಾರೆ. ಏನು ಕೊರಗ್ತಾ ಇದ್ದಾರೆ? ಮತ್ತೇನಿಲ್ಲ. ನಾನು ಸ್ನಾನ ಮಾಡಿ ಇಲ್ಲಿ ಬಂದು ಕೂತ್ರೂ ಕೂಡ ನನ್ನ ಮನಸ್ಸು ದೇವರ ಕಡೆಗೆ ಹೋಗುವುದಿಲ್ಲ ಅಂತಲೇ ಕೊರಗುತ್ತಾ ಇದ್ದಾನೆ. ದೇವರನ್ನ ಈ ಜನ್ಮ ಸಾರ್ಥಕ ಆಯಿತು. ಇನ್ನು ಮನಸ್ಸು ದೇವರ ಕಡೆಗೆ ಹೋಗಲಿಕ್ಕೆ ಶುರುವಾಗಿಲ್ಲ. ಮತ್ತೆ ಕೊರಗ್ತಾ ಇದ್ದಾನೆ. ಎನ್ನ ಮನಸ್ಸು ದೇವರ ಕಡೆಗೆ ಹೋಗ್ತಾ ಇತ್ತು. ಯತತೋಪಿ ಹರೇ ಪದ ಯತತೋಪಿ ಅಂದರೆ ಪ್ರಯತ್ನ ಪಡುವುದು ಅಂತರ್ಥ, ಕೊರಗುವುದು ಅಂತರ್ಥ. ಅವರಿಗಿಂತ ನಾವು ವಾಸಿ. ಯಾರಿಗಿಂತ? ಯಾರ ಮನಸ್ಸಿಗೆ ಆ ಕೊರಗು ಬಂದಿರುವುದೋ. ಹೇಗಿದ್ದೀರಾ ಅಂತ ಕೇಳಿದ್ರೆ ಆರಾಮವಾಗಿದ್ದೇನೆ. ಏನು ಆರಾಮ ಅಂತ ಕೇಳಿದ್ರೆ ಹೆಂಡತಿ ಮಕ್ಕಳು ಹೇಳಿದಂತೆ ಕೇಳ್ತಾರೆ. ಅವರಿಗಿಂತ ನಾವು ವಾಸಿ. ನಮ್ಮ ಮನಸ್ಸು ದೇವರ ಕಡೆಗೆ ಹೋಗುವುದಿಲ್ಲ ಅಂತ ಶತಕಂತ ಕೊರಗುವುದಲ್ಲ ದೇವರಲ್ಲ. ಇದು ಒಂದು ಕೊರಗುವುದಿಲ್ಲ ಅಂತೇಳಿ ಮತ್ತು 999 ಅರಗಳು ವಿಷಯದ ಕಡೆಗೆ ಸಂಪರ್ಕದಲ್ಲಿದ್ದರೂ ಕೂಡ ನಾನು ನೋಡಿಕೊಳ್ತೇನೆ ಅಂತ ಭಗವಂತ. ಆದ್ದರಿಂದ ಒಂದೇ ಅರವನ್ನು ಉರುಳಿಸೋಣ ಸಾಕಾಗುತ್ತೆ. ಮತ್ತು 999 ಅರಗಳು ಕೂಡ ಯಾವುದಕ್ಕೆ ಸಂಬಂಧಪಟ್ಟದ್ದು ಗೊತ್ತಾ? ಈ ಒಂದು ಅರಕ್ಕೆ ಸಂಬಂಧಪಟ್ಟದ್ದು. ಆದ್ದರಿಂದ ಈ ಒಂದು ಅರ ಉರುಳಿದ್ರೆ ಸಾಕು. 999 ಅರಗಳು ದುರ್ಬಲ ಆಗ್ತವೆ. ಏನದು ಒಂದು ಅರ? ಮತ್ತೇನಿಲ್ಲ.
ಅದೊಂಚೂರು ಕೊಡ್ತೀರಾ, ಚೆನ್ನಾಗಿ ಯಾಕೆ ನನಗೆ ಬೇಕು. ಇದೊಂಚೂರು ಕೊಡ್ತೀರಾ, ಬೇಕು ಯಾಕೆ ನನಗೆ ಬೇಕು. ಅದೊಂಚೂರು ಕೊಡ್ತೀರಾ, ಯಾಕೆ ನನಗೆ ಬೇಕು. ಒಂದೇ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತೇಳಿ ಉಪನಿಷತ್ತಿನ ಮಾತು. ಆತ್ಮನಸ್ತು ಕಾಮಾಯ ಸರ್ವ. ಹೆಂಡತಿ ಪ್ರಿಯಳು, ಮಕ್ಕಳು ಪ್ರಿಯ, ಹೆಂಡತಿ ಕಡೆಗೊಂದು ಮನಸ್ಸು, ಮಕ್ಕಳು ಪ್ರಿಯಗಳು, ಮಕ್ಕಳ ಕಡೆಗೊಂದು ಮನಸ್ಸು, ಆಸ್ತಿ ಕಡೆಗೊಂದು ಮನಸ್ಸು, ಮನೆ ಕಡೆಗೊಂದು ಮನಸ್ಸು. ಎಲ್ಲ ಯಾಕೆ? ಆತ್ಮನಸ್ತು ಕಾಮಾಯ, ಆತ್ಮನಸ್ತು ಕಾಮಾಯ, ಆತ್ಮನಸ್ತು ಕಾಮಾಯ. ಇಷ್ಟೇ ತಾನೆ. ಅದಕ್ಕೆ ಹಾಗಾದರೆ ಆ ಒಂದು ಸಂಪರ್ಕವನ್ನು ಕಡಿದುಕೊಂಡೇ ಉಂಟದೆ ಮತ್ತೆ ಬಾಕಿ ಎಲ್ಲ ಸಂಪರ್ಕಗಳು ಕೂಡ ಕಡಿದು ಹೋಗ್ತಾರೆ. ನನಗೆ ಅನ್ನತಕ್ಕಂಥ ಒಂದು ಬಿದ್ದು ಹೋದರೆ ಸಾಕು. ಆವಾಗ ಮನೆ ಬೇಕು, ಮಠ ಬೇಕು, ಆಸ್ತಿ ಬೇಕು, ಪಾಸ್ತಿ ಬೇಕು, ಯಾವುದು ಬೇಕು 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 ಅಂತ ತೋರೋಲ್ಲ. ಅದರಿಂದ ಒಂದೇ ಅರ ಇಲ್ಲಿ ಬಿದ್ದ, ಒಂದು ಅರ ಬಿದ್ದು ಋಷಿಗಳು ಆ ಜಾಗವನ್ನು ಆರಿಸಿಕೊಂಡ್ರು. ಅದೇ ಚತುರ್ಮುಖ ಬ್ರಹ್ಮನ ಮಂತ್ರ ಚಕ್ರ ಹೋಯ್ತಾ ಇಲ್ಲ, ಅಲ್ಲೇ ಚಕ್ರ ಉಳ್ಕೊಂಡು. ಅದೇನೇ ಈಗಲೂ ಕೂಡ ಚಕ್ರ ತೀರ್ಥ ಅಂತ ಈಗಲೂ ಕೂಡ ಆ ಹೆಸರಿನ ತೀರ್ಥ ಅಲ್ಲಿ ಈಗಲೂ ಉಂಟು. ಹಾಗಾದರೆ ನಾವು ಕೂಡ ಒಂದು ಅರವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಆವಾಗ ಬಾಕಿದ್ದನ್ನೆಲ್ಲ ಜವಾಬ್ದಾರಿ ಭಗವಂತ ನಮ್ಮದು ತಗೊಳ್ತಾನೆ. ವಿಷಯ ಪದಾರ್ಥದ ಕಡೆಗೆ ನಮಗೆ ಆಸಕ್ತಿ ಇದ್ದರೂ ಕೂಡ ಭಗವಂತ ಇವಾಗ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟ ಅಂತ ಹೇಳಿಕೊಂಡು ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಈ ರೀತಿಯಲ್ಲಿ ನೈಮಿಷ ಅನಿಮಿಷ ಕ್ಷೇತ್ರದಲ್ಲಿ ಋಷಿಗಳು ತಾವು ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಂ ಆಸ್ತ ಅಂತ ನೋಡಿ ಜನ್ಮ ಆದ್ಯಸ್ಯ ಜನ್ಮ ಅದ್ಯಸ್ಯ ಜನ್ಮ ಅದ್ಯಸ್ಯ ಮೂರು ರೀತಿಯಲ್ಲಿ ನೋಡಿದೆವು. ಆದ್ಯಸ್ಯ ಅಂದರೆ ಮೊದಲಿಗ. ಯಾರು? ಚತುರ್ಮುಖ ಬ್ರಹ್ಮ. ಜೀವರುಗಳಲ್ಲಿ ಮೊದಲಿಗನೇ ಚತುರ್ಮುಖ ಬ್ರಹ್ಮ. ಲಿಂಗ ದೇಹವುಳ್ಳವರಲ್ಲಿ ಮೊದಲಿಗನೇ ಚತುರ್ಮುಖ ಬ್ರಹ್ಮ. ನಾವು ಆದ್ಯಸ್ಯ ಅಂದರೆ ಯಾರನ್ನು ತಗೊಳ್ಬೋದು? ಲಿಂಗ ದೇಹ ಉಳ್ಳವರು, ಅಸ್ವಾತಂತ್ರ್ಯ ಉಳ್ಳವರು ಅಂತ ತಗೊಳ್ತೀರಾ. ಮೊದಲಿಗಳು ಅಂದರೆ ಲಕ್ಷ್ಮಿ. ಅವಳಿಗೂ ಕೂಡ ಜನ್ಮ ಕೊಡುವವ ಭಗವಂತ. ಅವಳಿಗೂ ಕೂಡ ಹುಟ್ಟು ಅಂತೊಂದು ಹುಟ್ಟಂತೆ, ಅದನ್ನು ಕೊಡುವವ ಭಗವಂತನೇ. ಆದ್ಯ ಅಂದರೆ ಚತುರ್ಮುಖ ಅಂತ ತಗೊಳ್ತೀರಾ. ಅವನು ಮೊದಲಿಗನೇ. ಹೇಗೆ? ಲಿಂಗ ದೇಹ ಉಳ್ಳವರಲ್ಲಿ ಮೊದಲಿಗ ಚತುರ್ಮುಖ. ಲಕ್ಷ್ಮಿಗೆ ಲಿಂಗ ದೇಹ ಇಲ್ಲ, ಅದರಿಂದ ಲಿಂಗ ದೇಹ ಉಳ್ಳವರಲ್ಲಿ ಮೊದಲಿಗ ಚತುರ್ಮುಖ ಬ್ರಹ್ಮ. ಆದ್ಯಸ್ಯ ಚತುರ್ಮುಖ ಬ್ರಹ್ಮನಿಗೆ. ಇನ್ನು ನಿಮಗೆ ರುದ್ರದೇವರು ಬೇಕಾ? ಗರುಡಶೇಷ ರುದ್ರರು ಬೇಕಾ? ಮೊದಲಿಗರು ಅಂತಂದರೆ ಹೌದು. ಆದರೆ ಅವರು ಮೊದಲಿಗರೇ. ಹೇಗೆ ಮೊದಲಿಗರಾಗ್ತಾರೆ? ಅಸುರಾವೇಶ ಉಳ್ಳ ದೇವತೆಗಳಲ್ಲಿ ಅವರು ಮೊದಲಿಗರು. ಭಾರತೀಯ ಅಸುರಾವೇಶ ಇಲ್ಲ, ಭಾರತೀಯಿಂದ ಮೇಲ್ಮಟ್ಟದವರಿಗೆ ಅಸುರಾವೇಶ ಇಲ್ಲ. ಹಾಗಾದರೆ ಗರುಡಶೇಷ ರುದ್ರರಿಗೆ ಅಸುರಾವೇಶ ಉಂಟು. ಹಾಗಾದರೆ ಮೊದಲಿಗ ಮೊದಲಿನ ಮಗು ಮೊದಲಿಗ ಯಾರು? ಗರುಡಶೇಷ ರುದ್ರರು. ಅವರಿಗೆ ಜನ್ಮ ಯಾರಿಂದ? ಭಗವಂತನಿಂದ. ಹೀಗೆ ಇಡೀ ರಾಜ್ಯಕ್ಕೆ ಪ್ರಥಮ ಇದೊಂದು, ಜಿಲ್ಲೆಗೆ ಪ್ರಥಮ ಈ ಮಗು, ರಾಜ್ಯಕ್ಕೆ ಪ್ರಥಮ ಅಂತಂದಾಗ ಈ ಮಗು ಆಗಿಲ್ಲ, ಜಿಲ್ಲೆಗೆ ಪ್ರಥಮ ಅಂತಂದಾಗ ಈ ಮಗು ಆಯಿತು. ಮತ್ತೊಂದು ಮಗುವಿಗೆ ಬೇಜಾರಾಯಿತು. ತಾಲೂಕಿಗೆ ಪ್ರಥಮ ಅಂತಂದು ಅದು ಪ್ರಥಮ ಆಯಿತು. ಆವಾಗ ಮತ್ತೊಂದು ಮಗುವಿಗೆ ಬೇಜಾರಾಯಿತು, ನಾನು ಪ್ರಥಮ ಅಲ್ವಾ ಅಂತ. ಆವಾಗ ಅಮ್ಮ ಮನೆಗೆ ನಮ್ಮ ಮನೆಗೆ ನೀವೇ ಪ್ರಥಮ. ಯಾಕೆ? ಒಂದೇ ಮಗು ಪರೀಕ್ಷೆ ಬರ್ತದೆ, ಅದನ್ನು ಅದೇ ಪ್ರಥಮ. ಹಾಗೆ ಒಂದು ಪ್ರಥಮ ಮೊದಲಿನ ಸ್ಥಾನ ಹೇಗೂ ಕೂಡಿಸಲಿಕ್ಕೆ ಬರುತ್ತಲ್ವೋ ಅದೇ ರೀತಿಯಲ್ಲಿ ಮೊದಲಿಗ ಎನ್ನುವುದನ್ನು ಯಾವ ರೀತಿಯಲ್ಲಿ ಬೇಕಾದರೂ ಕೂಡಿಸಲಿಕ್ಕೆ ಬರುತ್ತೆ. ಅಸ್ವಾತಂತ್ರ್ಯ ತಗೊಳ್ತೀರಾ, ಲಕ್ಷ್ಮೀ ಪ್ರಥಮಳು. ಲಿಂಗದೇಹ ಉಳ್ಳವರು ಅಂತ ತಗೊಳ್ತೀರಾ, ಬ್ರಹ್ಮದೇವರು ಮೊದಲಿಗರು. ಅಸುರಾವೇಶ ಉಳ್ಳವರು ಅಂತ ತಗೊಳ್ತೀರಾ, ಗರುಡಶೇಷ ರುದ್ರರು ಮೊದಲಿಗರು. ಆದ್ದರಿಂದ ಜನ್ಮ ಆದ್ಯಸ್ಯ ಮೊದಲಿಗನಿಗೆ. ಯಾರಿಂದಲೋ ಯತಃ, ಯಾರಿಂದಲೋ, ಯಾರಿಂದ? ದೇವರಿಂದ ಅಂತಲೂ ಹೇಳೋದು. ಲಕ್ಷ್ಮಿ ಅಂಗಳು ನನ್ನ ಬಿಡ್ತೀರಿ ಅಂತ ದೇವರೇ ಹೇಳಿದ್ದಾನೆ, ಕೃಷ್ಣನೇ ಹೇಳಿದ್ದಾನೆ. ಏನು ಅಂತ? ಮಮ ಯೋನಿರ್ ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮಿ ಅಂತ ಕೃಷ್ಣನ ಮಾತು. ನಾನು ಗರ್ಭಧಾರಣೆ ಮಾಡು, ನಾನು ಒಬ್ಬನೇ ಮಕ್ಕಳನ್ನು ಸೃಷ್ಟಿಸುವುದಿಲ್ಲ, ಮಾಡಬಾರ್ದು ಅಂತೇನಿಲ್ಲ. ಅವಳು ಏನಾದರೂ ಉದ್ದಟತನ ಪ್ರದರ್ಶನ ಮಾಡಿದರೆ ನಾನು ಒಬ್ಬನೇ ಸೃಷ್ಟಿ ಮಾಡ್ತೇನೆ. ಅವಳು ಎಂದು ಕೂಡ ಉದ್ದಟತನ ಪ್ರದರ್ಶನ ಮಾಡಿಕೊಳ್ಳಲ್ಲ. ಆದ್ದರಿಂದ ಅವಳಲ್ಲಿ ನಾನು ಗರ್ಭವನ್ನು ಧಾರಣೆ ಮಾಡಿಯೇ ಜಗತ್ತನ್ನು ಸೃಷ್ಟಿ ಮಾಡುವ ಅಂತ ಭಗವಂತನ ಮಾತು. ಹಾಗೆ ಮತ್ತೆ ಈಗ ಅಂತಂದ್ಬಿಟ್ಟು ಅದಕ್ಕಂದು ಯಥಾ ಅಂತ ಅದಕ್ಕೆ ಅಂತಂದು. ಯಥಾ ಅಂದ್ರೆ ಏನರ್ಥ? ಲಕ್ಷ್ಮೀ ನಾರಾಯಣದಿಂದ ಅಂತ ಅರ್ಥ. ಯಾ ಶಬ್ದಕ್ಕೆ ಲಕ್ಷ್ಮಿ,
ಯಾ ಅಂತ ಸ್ವಲ್ಪ ವ್ಯಾಕರಣ ಗೊತ್ತ, ಗ್ರಾಮರ್ ಗೊತ್ತ. ನಿನ್ನೆ ಒಂದು ಸಂಧಿ ನೋಡಿದೆವು, ಸವರ್ಣ ದೀರ್ಘ ಸಂಧಿ ಅಂತ ನೋಡಿದೆವು. ನಿನ್ನೆನೆ ಹೇಳಿದ್ದೆ, ಈ ಸಂಧಿಗಳದ್ದೇ ಪರಿಚಯ. ಅಂದರೆ ಇನ್ನೂ ಸಂಧಿಗಳುಂಟು, ಗುಣ ಸಂಧಿ ಉಂಟು, ಎಣ ಸಂಧಿ ಉಂಟು, ವೃತ್ತಿ ಸಂಧಿ ಉಂಟು, ದೀರ್ಘ ಸಂಧಿ ಉಂಟು. ಇನ್ನೊಂದು ಸಂಧಿ ಉಂಟು, ಎಲ್ಲರಿಗೂ ಪರಿಚಯ ಬಿಡೋದು, ಲೋಪ ಸಂಧಿ. ತಮಾಷೆ ಹೇಳುವುದು ಲೋಪ ಸಂಧಿ ಅಲ್ವ? ಏನೋ ಉಪನ್ಯಾಸ ಆಯ್ತಾ? ಆಯ್ತು. ಏನಾಯ್ತು ಉಪನ್ಯಾಸ? ಸ್ವಾಮಿಗಳು ಹೇಳ್ತಾರೆ ಉಪನ್ಯಾಸ ಹೇಗೆ? ಅದು ಲೋಪ ಸಂಧಿ. ಯಾಕಂದರೆ ಅದೇ ರೀತಿಯಲ್ಲಿ ಒಂದು ಎಣಸಂಧಿ ಅಂತ ಉಂಟಾ? ಯಾ ಎಂಬ ಎಣಸಂಧಿ, ಈ ಕೂಡಿಸು ಆ, ಏನಾಗಬೇಕದು? ಯಾ ಅಂತ. ಈ ಕೂಡಿಸು ಆ, ಯಾ ಅಂತ ಆಗುತ್ತೆ. ಇದನ್ನು ಏನು ಅಂತ ಕರೀತಾರೆ? ಎಣಸಂಧಿ. ರಾಮ ಐಶ್ವರ್ಯ, ರಾಮೇಶ್ವರ್ಯ, ಇದು ವೃತ್ತಿ ಸಂಧಿ ಅಂತ ಕರೀತಾರೆ. ಗಂಗಾ ಉದಕ, ಗಂಗೋದಕ, ಇದನ್ನು ಗುಣಸಂಧಿ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಈ ಕೂಡಿಸು ಆ, ಇದನ್ನು ಏನು ಅಂತ ಕರೀತಾರೆ? ಎಣಸಂಧಿ ಅಂತ ಕರೀತಾರೆ. ಈ ಕೂಡಿಸು ಆ ಒಟ್ಟು ಸೇರಿ ಏನಾಯಿತು? ಯಾ ಅಂತಾಯಿತು. ಅಲ್ಲಿ ಯಥ ಅಂತಿರುವುದ? ಯಥ ಅಂದ್ರೆ ಏನರ್ಥ? ಈ ಅಂದ್ರೆ ಯಾರು? ಈ ಅಂದ್ರೆ ಲಕ್ಷ್ಮಿ. ಆ ಅಂದ್ರೆ ಯಾರು? ಆ ಅಂದ್ರೆ ಅವರು. ಈ ಅಂದ್ರೆ ಇವಳು, ಆ ಅಂದ್ರೆ ಅವರು. ಲಕ್ಷ್ಮಿ ಯಾವಾಗ ನಾವು ಸಂಪತ್ತು ತಾನೆ ಲಕ್ಷ್ಮಿ ಅಂದ್ರೆ ನಾವು ಸಂಪತ್ತನ್ನು ಈ ಇಂತ ತೋರಿಸುವುದಲ್ಲ. ಈ ಮನೆ ನೋಡಿದ್ದೀರಾ? ಹೌದು, ಅದು ಸಂಪತ್ತಲ್ವ. ಈ ಮನೆಯಲ್ಲಿ ಅಡಿಗೆ ಮಾಡುವ ಯಂತ್ರ, ಅಡಿಗೆ ಮಾಡುವ ಯಂತ್ರ ಬಂದಿದೆ, ಗೊತ್ತಿಲ್ಲ. ರುಬ್ಬುವ ಯಂತ್ರ ಬಂದಿದೆ. ಈ ರುಬ್ಬುವ ಯಂತ್ರ ನೋಡಿದ್ದೀರಾ? ಅಲ್ಲಿ ಈ ತಂದೆವು, ಅದೊಂದು ಸಂಪತ್ತ. ಈ ಬಟ್ಟೆ ಒಗೆಯುವ ಯಂತ್ರ ನೋಡಿದ್ದೀರಾ? ಅದೊಂದು ಸಂಪತ್ತ. ಅಡಿಗೆ ಮಾಡುವ ಯಂತ್ರನೂ ಬರಬಹುದು. ಈ ಅಡಿಗೆ ಮಾಡುವ ಯಂತ್ರ ನೋಡಿದ್ದೀರಾ? ಹೌದು. ಒಂದು ಯಂತ್ರ ಮಾತ್ರ ಬಂದಿದ್ದೇನು? ಅದು ಇನ್ನೂ ಬಂದಿಲ್ಲ. ಅದು ಬರೋದಿಲ್ಲ. ಬಂದರೂ ನಾವು ಇಟ್ಟುಕೊಳ್ಳುವುದಿಲ್ಲ. ಯಾಕೆ? ಅದೇ ಊಟ ಮಾಡುತ್ತೆ, ನಮ್ಮ ಹೊಟ್ಟೆಗಿಲ್ಲ ಅಂತ. ಹಾಗಾದರೆ ಸಂಪತ್ತನ್ನೆಲ್ಲ ನಾವು ಈ ಅಂತ ಕರೆಯುವುದು. ಯಾಕೆ? ಕಣ್ಣೆದುರಿಗೆ ಉಂಟು. ಕಣ್ಣೆದುರಿಗೆ ಯಾವುದು ಉಂಟೋ ಅದನ್ನು ಈ ಅಂತ ಕರೆಯುವುದು. ಕಣ್ಣೆದುರಿಗೆ ಯಾವುದಿಲ್ಲವೋ ಅದನ್ನು ಆ ಅಂತ ಕರೆಯುವುದು. 5:15ಕ್ಕೆ ಬಂದು ಕೂತಿದ್ದೀವಿ. 6 ಗಂಟೆ ಆದರೂ ಸ್ವಾಮಿಗಳು ಬಂದಿಲ್ಲ. ಅವಾಗ ಶುರು ಮಾಡ್ತೇವೆ, ಆ ಸ್ವಾಮಿಗಳು ಬಂದಿಲ್ಲ. ಯಾವಾಗ ಸ್ವಾಮಿಗಳು ಬಂದು ಕೂತರು, ಈ ಸ್ವಾಮಿಗಳು ಉಪನ್ಯಾಸ ಮಾಡ್ತಾರೆ. ಅಂದರೆ ಕಣ್ಣೆದುರಿಗೆ ಕಂಡ್ರೆ ಈ, ಕಣ್ಣಿಗೆ ಕಣ್ಣಿಲ್ಲ ಅಂದರೆ ಆ. ಭಗವಂತ ಕಣ್ಣಿಗೆ ಕಾಣಿಸೋಲ್ಲ, ಲಕ್ಷ್ಮಿ ಕಣ್ಣಿಗೆ ಕಾಣಿಸದೆ ಇರೋಲ್ಲ. ಆದ್ದರಿಂದ ಈ ಅಂದರೆ ಲಕ್ಷ್ಮಿ, ಆ ಅಂದರೆ ನಾರಾಯಣ. ಒಟ್ಟು ಸೇರಿಸಿಬಿಟ್ರೆ ಈ ಕೂಡಿಸು ಆ ಅನ್ನೋದು ಬಿಟ್ಟರೆ ಯಾ ಅಂತಾಯಿತು. ಯತಃ ಅಂದರೆ ಲಕ್ಷ್ಮೀ ನಾರಾಯಣರಿಂದ ಆದ್ಯಸ್ಯ ಜನ್ಮ ಸತ್ಯಂ ಪರಂ. ದೇವರು ಲಕ್ಷ್ಮಿಯನ್ನು ಬಿಟ್ಟು ಜಗತ್ತಿನ ಸೃಷ್ಟಿ ಮಾಡದಂತಹ ಭಗವಂತನನ್ನು ಧ್ಯಾನ ಮಾಡೋಣ. ಅಲ್ಲ, ದೇವರು ದೊಡ್ಡವಾಗುವ ಅವನ ಮೊದಲಿರಬೇಕಲ್ಲ, ಅಂದರೆ ಆ ಅಂತ ಮೊದಲಿರಬೇಕಲ್ಲ, ಆಮೇಲೆ ಅವನ ಹೆಂಡತಿ ಇರಬೇಕಲ್ಲ. ಇಲ್ಲ, ಆ ಮತ್ತೆ ಈ ತಂದ್ಬಿಟ್ರೆ ಯಾ ಅಂತ ಆಗೋದು. ಯಾ ಅಂತ ಆಗ್ಬೇಕಾದ್ರೆ ಈ ಮತ್ತೆ ಆ ಇದ್ರೆ ಮಾತ್ರ ಯಾ ಅಂತ ಆಗ್ಬೋದು. ಯಾವಾಗ ಕೂಡ ಎಷ್ಟೇ ಗಲಾಟೆ ಮಾಡಲಿ ಗಂಡಂದಿರು ಯಾವ ರೀತಿ ಇರಲಿ, ಆದರೆ ಅವರ ಹೆಸರು ಹೇಳುವಾಗ ಮೊದಲು ಹೇಳಬೇಕಾದ್ರೆ ಹೆಂಡತಿ ಹೆಸರು. ಸೀತಾಪತಿ ಶ್ರೀ ರಾಮಚಂದ್ರ, ರುಕ್ಮಿಣೀಪತಿ ಗೋಪಾಲಕೃಷ್ಣ. ನೋಡೋಣ, ಲೋಕದಲ್ಲಿ ಕೂಡ ಹೆಂಡತಿ ಹೆಸರುಬಿಟ್ಟು ಗಂಡನ ಹೆಸರು ಹೇಳಿ ಗಂಡ. ಯಾರಿಂದ ಬಂದಿದ್ದು? ಭಗವಂತನಿಂದ ಬಂದು ಲಕ್ಷ್ಮೀ ನಾರಾಯಣ. ಇದೇ ನಮ್ಮ ಭಾರತೀಯ ಸಂಸ್ಕೃತಿ. ಹೆಣ್ಣುಮಕ್ಕಳಿಗೆ ಮೊದಲು ಗೌರವವನ್ನು ಕೊಡುವುದೇ ನಮ್ಮ ಭಾರತೀಯ ಸಂಸ್ಕೃತಿ. ಆ ನಿಟ್ಟಿನಲ್ಲಿ ವೇದವ್ಯಾಸದೇವರ ಆ ಸಂಸ್ಕೃತಿಯನ್ನು ಭಾಗವತದಲ್ಲಿ ಸೇರಿಸಿದರು. ಭಾರತದ ಸಂಸ್ಕೃತಿಯನ್ನು ಭಾಗವತದಲ್ಲಿ ಸೇರಿಸಿದಾಗಲೇ ಯಾ ಅಂತಂದ್ಬಿಟ್ರು, ಯತ ಅಂತಂದ್ಬಿಟ್ರು. ಯಾರಿಂದಲೋ, ಯಾವ ಲಕ್ಷ್ಮೀ ನಾರಾಯಣರಿಂದ ಮಕ್ಕಳ ಸೃಷ್ಟಿಯಾಯಿತೋ, ಚತುರ್ಮುಖಾದಿ ಮಕ್ಕಳ ಸೃಷ್ಟಿಯಾಯಿತೋ ಅಂತಹ ಭಗವಂತನನ್ನು ನಾನು ನಮಸ್ಕಾರ ಮಾಡಿ. ವೇದವ್ಯಾಸದೇವರಿಗೆ ನಮ್ಮನೆಗೆ ಎಷ್ಟು ಪ್ರೀತಿ ಗೊತ್ತಾ? ಮನೆಯಲ್ಲಿ ಅಪ್ಪಮ್ಮನಿಗೆ ಮಕ್ಕಳ ಪ್ರೀತಿ ಬೇಕು, ಮಕ್ಕಳಿಗೆ ಅಪ್ಪಮ್ಮನ ಪ್ರೀತಿ ಬೇಕು. ಮಕ್ಕಳು ಅಪ್ಪಮ್ಮನನ್ನು ಕೊನೆಯ ತನಕ ಬಿಟ್ಟು ಹಾಕಬಾರದು. ನಮಗೆ ಪಂಡರಾಪುರದ ವಿಠಲನ ಕಥೆ ಆ ನಿಟ್ಟಿನಲ್ಲಿ ಗೊತ್ತು.
ಇನ್ನೂ ಕೂಡ ನಿಂತುಕೊಂಡೇ ಇದ್ದಾರೆ. ಆ ಪುಂಡಲಿಕ ಅಪ್ಪಮ್ಮನ ಸೇವೆ ಮಾಡ್ತಾ ಇದ್ದಾರೆ. ದೇವರ ಸವಾರಿ ಬರುವುದು ನಲ್ಲಿಗೆ ದೇವರು ಬರೋದ್ರಿಂದ ದೇವರಂತ ನಾನು ಬಂದಿದ್ದೇನೆ ನಿಂತಕೋ ಅಂತ ಅವನಿಗೊಂದು ಇಟ್ಟಿ ಕಲ್ಲನ್ನು ಕೊಟ್ಟ. ಭಗವತಿಗೆ ಮೆಚ್ಚಿ ತನ್ನನೇ ಇಟ್ಟಿಗೆ ಕಲ್ಲು ಕೊಟ್ಟ. ಇಟ್ಟಿಗೆ ಇದರಲ್ಲಿ ನಿಂತಕೋ, ಈಗ ಬರ್ತೇನೆ ಅಂತೇಳಿ ನಿಂತುಕೊಂಡೆ. ನಾವೆಲ್ಲ ಹೋಗಿ ನಾವು ಇದು ನಡೆದದ್ದು ಯಾವಾಗಲೂ ಏನು, ನಾವೆಲ್ಲ ಮೊನ್ನೆ ಹೋಗಿ ಏನೋ ನಿಂತುಕೊಂಡಿದ್ದೆ ಅಂತ ಕೇಳಿದೆವು. ಏನು ಉತ್ತರ ಕೊಟ್ಟ ಆ ಪುಂಡಲಿಕ ನಿಂತುಕೊಂಡು ನಿಂತಾಗಿ ನಿಂತುಕೊಂಡಿದ್ದೆ. ಈಗ ಕೂತ್ಕೊಂಡ ಹೇಳಿಲ್ಲ, ಅದು ನಿಂತುಕೊಂಡಿದ್ದೇನೆ ಅಂತ. ಹಾಗಾದರೆ ಅಪ್ಪಮ್ಮನ ಸೇವೆ ಮಾಡಿದರೆ ಭಗವಂತ ಹೇಗೆ ಒಲಿತಾನೆ ಎನ್ನುವುದನ್ನು ಆ ಪಂಡರಾಪುರದ ವಿಠಲ ತಾನು ಸಮಾಜಕ್ಕೆ ತೋರಿಸಿಕೊಟ್ಟ. ಆದ್ದರಿಂದ ಅಪ್ಪಮ್ಮನನ್ನು ಚೆನ್ನಾಗಿ ಮಕ್ಕಳು ನೋಡಿಕೊಡಬೇಕು ಎನ್ನುವ ಆಸೆ ಅಪ್ಪಮ್ಮನಿಗೆ ಇರುವುದಾದರೆ ಅದಕ್ಕೋಸ್ಕರ ಭಾಗವತ ಓದುವುದು. ಭಾಗವತದಲ್ಲಿ ಏನುಂಟು, ತನ್ನ ಅಮ್ಮನನ್ನು ವೇದವ್ಯಾಸರು ಬಿಟ್ಟು ಹಾಕಿಲ್ಲ. ತನ್ನ ಅಮ್ಮನ ಹೆಸರನ್ನು ದಾಖಲೆ ಮಾಡಿದ್ರು. ಭಾಗವತದಲ್ಲಿ ಮೊದಲನೇ ಶ್ಲೋಕದಲ್ಲೇ ದಾಖಲೆ ಮಾಡಿದ್ರು. ಏನು? ಸತ್ಯಂ ಪರಂ ಧೀಮಹಿ. ವೇದವ್ಯಾಸರ ಅಮ್ಮನ ಹೆಸರು ಸತ್ಯವತಿ. ಮಧ್ವರ ಅಮ್ಮನ ಹೆಸರು ವೇದವತಿ. ಮಧ್ವರು ವೇದವನ್ನು ತಿಳಿದವರು, ಇವರು ಸತ್ಯವನ್ನು ತಿಳಿದರು. ಅದರಿಂದ ಸತ್ಯವತಿ ವೇದವತಿ. ಹಾಗಾದರೆ ಏನಾಯಿತು? ವೇದವ್ಯಾಸರು ತನ್ನ ಅಮ್ಮನ ಹೆಸರನ್ನು ಭಾಗವತದಲ್ಲಿ ಸೇರಿಸಿದ್ರು. ಪೂರ್ತಿ ಸೇರಿಸಿಲ್ಲ, ಸತ್ಯವತಿಯಿಂದ ಪೂರ್ತಿ ಸೇರಿಸಿಲ್ಲ, ಸತ್ಯ ಎನ್ನುವುದನ್ನು ಸೇರಿಸಿದರು. ಸೇರಿಸಿ ಅಮ್ಮನ ಮೇಲೆ ತನಗೆ ಎಷ್ಟು ಪ್ರೀತಿ ಉಂಟು ಎನ್ನುವುದನ್ನು ತೋರಿಸಿಕೊಟ್ಟರು. ಕೊನೆಯ ಹಂತ ತನಕ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳತಕ್ಕಂಥ ವ್ಯವಸ್ಥೆಯನ್ನು ವೇದವ್ಯಾಸರು ಮಾಡಿದರು. ಆದ್ದರಿಂದ ನಮ್ಮ ಮಕ್ಕಳು ನಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕದೆ ಮನೆಯಲ್ಲೇ ಇಟ್ಟುಕೊಂಡು ಚೆನ್ನಾಗಿ ನೋಡಿಕೊಳ್ಬೇಕು ಅಂತಾದರೆ ಭಾಗವತದ ಮೊದಲಿನ ಶ್ಲೋಕವನ್ನು ಪೂರ್ತಿ ಓದಬೇಕು. ಇನ್ನು ಕೆಲವರು ಯಾರು ಕೊನೆ ಸತ್ಯಪರಂ ಧೀಮಹಿಯಿಂದ ಸಾಕಾಗಲ್ಲ, ಅಷ್ಟೇ ಹೇಳಿದರೆ ಸಾಕಾಗಲ್ಲ. ಸತ್ಯಪರಂ ಧೀಮಹಿಯಿಂದ ಆಗೋದಿಲ್ಲ. ಅವರಿಗೆ ಊಟ ಹಸಿವಾಗಿ ಊಟ ಹಾಕಿಕೊಂಡಾಗ ಅನ್ನ ಮಾತ್ರ ಹಾಕೋಲ್ಲ, ಅದರಲ್ಲಿ ಎಲೆ ಹಾಕ್ತೇವೆ. ಆಮೇಲೆ ಉಪ್ಪಿನಕಾಯಿ ಸಾಂಬಾರು ಅದು ಇದು ಏನೆಲ್ಲ ಕೂಡ ಅದನ್ನೆಲ್ಲ ಸೇರಿಸಿ ಅನ್ನ ಹಾಕಬೇಕು. ಅವನಿಗೆ ಹಸಿವಾಗಿ ಬರೀ ಅನ್ನ ಹಾಕಿ ಕಳಿಸೋದಲ್ಲೋ ಅದೇ ರೀತಿ ನಮಗೂ ಕೂಡ ಇಂಥ ಸಮಸ್ಯೆ ಬಂದಾಗ ಅದರ ಪರಿಹಾರಕ್ಕೆ ಆ ಇಡೀ ಶ್ಲೋಕ ಭಾಗವತ ಜನ್ಮಾದ್ಯಸ್ಯತ. ಋಷಿಮುನಿಗಳ ಮೇಲೆ ನಮಗೆ ಪ್ರೀತಿ ಬರಬೇಕು. ಋಷಿಮುನಿಗಳ ಅಪ್ಪ ಅಮ್ಮನ ಸ್ಥಾನದಲ್ಲಿರುವವರು ಋಷಿಮುನಿಗಳು. ಋಷಿಮುನಿಗಳ ಮೇಲೆ ನಮಗೆ ಪ್ರೀತಿ ಬರಬೇಕೆನ್ನುವ ದೃಷ್ಟಿಯಿಂದ ಏನು ಮಾಡಿದ್ರು ಹಿರಿಯರು ಅಂತಂದರೆ, ಬ್ರಹ್ಮಯಜ್ಞ ಮಾಡುವಾಗ ಯಾವುದನ್ನು ಸೇರಿಸಿದ್ರು? ಭಾಗವತದ ಒಂದು ಶ್ಲೋಕವನ್ನು ಸೇರಿಸಿದ್ರ. ನಾವು ಹೇಳ್ತೇವೆ ಬ್ರಹ್ಮಯಜ್ಞ ಮಾಡುವಾಗ ಭಾಗವತ ಶ್ಲೋಕವನ್ನು ಹೇಳ್ತೇವೆ. ಜನ್ಮಾದ್ಯಸ್ಯದ ಜನ್ಮಾದ್ಯಸ್ಯದ ಅನ್ವಯಾದ ಪೂರ್ತಿ ಶ್ಲೋಕ ಹೇಳಲ್ಲ, ಆ ಸ್ವಲ್ಪ ಮಾತ್ರ ಜನ್ಮಾದ್ಯಸ್ಯದ. ಆಮೇಲೆ ಮುಂದೆ ಬುದ್ಧಿರಾದೇವಿ ಅಂತ ಎಲ್ಲರೂ ಮುಂದೆ ಹೋಗಿ ಆಯಿತು. ವ್ಯಾಸರೇ ಬುದ್ಧಿವಂತರು, ಅವರಿಗಿಂತ ಬುದ್ಧಿವಂತರು ನಾವು. ಇಡೀ ಶ್ಲೋಕ ಹೇಳಬೇಕು. ಯಾಕೆ? ಬ್ರಹ್ಮಯಜ್ಞದಲ್ಲಿ ಭಾಗವತದ ಶ್ಲೋಕವನ್ನು ವ್ಯಾಸರು ಯಾಕೆ ಸೇರಿಸಿದ್ರು? ಎಲ್ಲವನ್ನು ವ್ಯಾಸರೇ ಮಾಡುವುದು ತಾನೆ. ವ್ಯಾಸರು ಯಾಕೆ ಸೇರಿಸಿದ್ರು ಅಂತಂದರೆ ಮತ್ತೇನಿಲ್ಲ, ಋಷಿ ಮುನಿಗಳೆಂಬ ತಂದೆ ತಾಯಿಗಳ ಮೇಲೆ ನಮಗೆ ಮಕ್ಕಳಾದ ನಮಗೆ ಪ್ರೀತಿ ಇರಬೇಕು ಎನ್ನುವ ದೃಷ್ಟಿಯಿಂದ ಬ್ರಹ್ಮಯಜ್ಞದಲ್ಲಿ ಆ ಶ್ಲೋಕವನ್ನು ಸೇರಿಸಿದರೆ ಸತ್ಯಪರದಿಂದ ಬಿಟ್ಟೇ ಬಿಟ್ಟೆವು. ಜನ್ಮ ಆದ್ಯಸಿಂದ ಅಷ್ಟಕ್ಕೆ ನಿಲ್ಲಿಸಿ ಅಡ್ಡಿ ಇಲ್ಲ. ವ್ಯಾಸರು ನಮಗೆ ಅನುಗ್ರಹ ಮಾಡ್ತಾರೆ, ನಮಗೆ ಕ್ಷಮೆ ಕೊಡ್ತಾರೆ. ಹಾಗಾದರೆ ಅಷ್ಟು ಪ್ರೀತಿ ಇದು ನಮ್ಮ ಭಾರತೀಯ ಸಂಸ್ಕೃತಿ. ಆದ್ದರಿಂದ ಭಾಗವತ ಓದುವುದರಿಂದ ನಮಗೇನಾದರೂ ಭೂತ ಪ್ರೇತಗಳ ಕಾಟ ಇದ್ದರೆ ಅದು ಮಾತ್ರ ಪರಿಹಾರ ಆಗುವುದಲ್ಲ, ನಿಮ್ಮ ಸಂಸ್ಕೃತಿಯನ್ನು ಕೂಡ ಉಳಿಸಿಕೊಳ್ಳುವ ತಾಕತ್ತು ಭಾಗವತ ಗ್ರಂಥಕ್ಕೊಂದು. ಆ ನಿಟ್ಟಿನಲ್ಲಿ ಸತ್ಯಂ ದೇವರ ಹೆಸರು ಆಗುತ್ತೆ, ಅಮ್ಮನ ಹೆಸರು ಆಗುತ್ತೆ. ಸತ್ಯಂ ಪರಂ ಧೀಮಹಿ ಅಂತ ಹೇಳ್ಕೊಂಡು. ಹಾಗಾದರೆ ಯತಃ ಯಾವ ಲಕ್ಷ್ಮೀನಾರಾಯಣರಿಂದ ಆದ್ಯಸ್ಯ ಮೊದಲಿಗನಾಗಿರತಕ್ಕಂಥ ಚತುರ್ಮುಖ ಬ್ರಹ್ಮನಿಗೆ ಅದ್ಯಸ್ಯ ತಿನ್ನಲಿಕ್ಕೆ ಯೋಗ್ಯವಾದ, ಅವನಿಗೆ ಅತ್ತು ಯೋಗ್ಯ ಅದ್ಯ ಅದನ ಅಂದರೆ ತಿನ್ನೋದು ಅಂತ ಅರ್ಥ. ಅದ ಅಂದರೆ ತಿನ್ನೋದು ಅಂತ ಅರ್ಥ. ಸ್ವಾಮಿ ನೀವು ಹೇಳ್ತೀರಿ, ಮತ್ತೆ ನೀವೇನು ಸುಳ್ಳು ಹೇಳೋದಿಲ್ಲಲ್ಲ ಸ್ವಾಮಿ? ಇಲ್ಲ, ಸುಳ್ಳು ಹೇಳ. ದಾಯಾದಿಗಳನ್ನು ಎಲ್ಲರೂ ಕೂಡ ದಾಯಾದಿಗಳ ಪರೀಕ್ಷೆ ಪಕ್ಕ ಆಗುತ್ತೆ. ಏನರ್ಥ ದಾಯಾದಿ ಅಂತವರಿಗೆ ಯಾಕೆ ಹೆಸರು? ದಾಯ ಅಂದರೆ ಪಾಲು, ಅದನ್ನು ತಿನ್ಬೋದು. ಅಪ್ಪ ಸಾಯೋದಂತ ಬರೋದು, ಅಪ್ಪ ಸತ್ತ ಅಂತ ಗೊತ್ತಾಗ ನನ್ನ
ಕೊಡಿ ಅಂತ ಕೇಳಿಕೊಂಡು ಬರ್ತಾರೆ. ಹಾಗಾದ್ರೆ ದಾಯ ಪಾಲನ್ನು, ಅದ ತಿನ್ನುವಿಕೆ ಉಳ್ಳವರು, ದಾಯ ಅದ ತಿನ್ನುವುದು, ಪಾಲನ್ನು ತಿನ್ನುವುದು. ದಾಯಾದಿ ಅಂದ್ರೆ ಪಾಲನ ತಿನ್ನುವಿಕೆ ಉಳ್ಳವರು ಅಂತ. ದಾಯಾದಿ ಅಂತ ತಿನ್ನೋದಕ್ಕೆ ಅದನಾಂತಿಸು, ತಿನ್ನುವ ಜಾಗಕ್ಕೆ ವದನಾಂತಿಸು, ತಿಂದ ಮೇಲೆ ಮನಸ್ಸು ವಿಕಾರ ಆಗೋದಕ್ಕೆ ಮದನಾಂತಿಸು. ಆ ಮನಸ್ಸು ವಿಕಾರ ಆಗಿ ಸಿಕ್ಕಿಲ್ಲ, ಎಡಿಸಿದ್ದು ಸಿಕ್ಕಿಲ್ಲ ಅಂತಂದರೆ ಕದನಾಂತಿಸು. ಕದನಾಂತಿಸು. ಆ ಜಗಳ ಆಗಿ ಮತ್ತೆ ಯಮ ಸರ. ಆ ಜಗಳ ರೂಪ ಸಾಹಿತ್ಯ ಇಲ್ಲ. ವದನ, ಅದನ, ಮದನ, ಕದನ, ಯಮ ಸದ. ಈಗ 5 ದನಗಳು ಅಂತ ಅರ್ಥಕ್ಕಂಥ ಕ್ರಮ. ಆದ್ದರಿಂದ ಆದ್ಯಸ್ಯ ಅದ್ಯಸ್ಯ, ನಮ್ಮ ಮಗುವಿಗೆ ಏನು ಆಹಾರ ಕೊಡಬೇಕು ಅಂತ ನಮ್ಗೆ ಗೊತ್ತಾಗಲ್ಲ. ಮಗು ಏನೋ ಅಳ್ತಾ ಉಂಟು, ಮಗು ಅಳುವುದು, ಹೊಟ್ಟೆ ನೋವು ಅಂತ ಮಗು ಅಳುವುದು, ಅಮ್ಮ ಪ್ರಾಯಶಃ ಮಗುವಿಗೆ ಸಿಹಿ ಬೇಕು ಇರುವುದು. ಅದಕ್ಕೆ ಜನ್ಮ ಆದ್ಯಸ್ಯ ಅದ್ಯಸ್ಯ ಅದ್ಯಸ್ಯ, ತಿನ್ನಲಿಕ್ಕೆ ಯೋಗ್ಯವಾದ್ದು. ಔಷಧಿ ಕೊಡಬೇಕಾ ಮಗುವಿಗೆ ಇವತ್ತಿನಲ್ಲಿ, ಅಥವಾ ತಿನ್ನಲಿಕ್ಕೆ ಕೊಡಬೇಕಾ? ಯಾವುದು ಯೋಗ್ಯವಾದ್ದು ಈ ಹೊತ್ತಿನಲ್ಲಿ ಎನ್ನುವುದು ಅಮ್ಮನಿಗೆ ಗೊತ್ತಾಗುವುದು ಜನ್ಮ ಆದ್ಯಸ್ಯ ಯಥಾ ಎನ್ನತಕ್ಕಂತಹ ಶ್ಲೋಕದ ಪಠಣದಿಂದಾಗಿ. ಆದ್ಯಸ್ಯ ಈಗಲೂ ಕೂಡ ಆಚಾರ್ಯ ಭಕ್ತರು 2ನೇ ಬದರಿಕಾಶ್ರಮದಲ್ಲಿ ವೇದವ್ಯಾಸದೇವರ ಹತ್ರ ಪಾಠ ಕೇಳುತ್ತಾರೆ. ಪ್ರತಿಭಾ ಪ್ರಭಾ ಪ್ರಮುಖ ಸದ್ಗುಣೆ ಇದೆ 8ನೇ ಸರ್ಗದಲ್ಲಿ ಮಧ್ವದಲ್ಲಿ ಇದನ್ನೇ ಉಲ್ಲೇಖ ಮಾಡ್ತಾರೆ ಪಂಡಿತಾಚಾರ್ಯರು. ಆಚಾರ್ಯ ಭಕ್ತರು ವೇದವ್ಯಾಸದೇವರ ಹಿಂದೆ 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 ಹೋಗ್ತಾ ಇದ್ದಾರೆ ಅಂತ. ಯಾಕೆ? ಪಾಠ ಹೇಳಿ ಅಮ್ಮನೇ ಓದ್ತಾ ಇದ್ದಾಳಂತೆ, ಮಗ ಓದದೇ ಇದ್ದಾಳ. ಅಮ್ಮ ಲಕ್ಷ್ಮಿಯೇ ದೇವರ ಹತ್ರ ಓದ್ತಾ ಇದ್ದಾಳಂತೆ, ಮಗ ವೈದ್ಯರು ಓದದೇ ಇದ್ದಾಳ. ಹಾಗಾದ್ರೆ ಅವರಿಗೆ ಯೋಗ್ಯವಾಗಿರತಕ್ಕಂಥ ಪಾಠವನ್ನು ತಲೆಗೂ ಹೊಟ್ಟೆಗೂ ಎರಡೂ ಇತ್ತು. 10ನೇ ತರಗತಿ ಮುಗಿಯಿತು, ಫಲಿತಾಂಶ ಬಂತು. ಎಷ್ಟು ಅಂಕ ಬಂತು? 100ಕ್ಕೆ 250. ಯಾರು ಕೊಟ್ಟರು? ನಿಮ್ಮ ಶಿಕ್ಷಣ. ಆ ಪತ್ರಿಕೆಯಲ್ಲಿ ಬಂದಿದ್ದ ಆ ವಿಷಯ 100ಕ್ಕೆ 125 ಅಂಕ ಬಂದಿದೆ. ಕೆಲವು ಮಕ್ಕಳಿಗೆ ತಿಳ್ಕೊಂಡು ಅದು ಕೂಡ ಪತ್ರಿಕೆಯಲ್ಲಿ ಕೂಡ ಬಂದಿದೆ. ಆದರೆ ಅಷ್ಟು ಅಂಕ ಬಂತು. ಮುಂದೆ ಈ ಮಗುವನ್ನು ಯಾವುದಕ್ಕೆ ಹಾಕಬೇಕು, ಮುಂದೆ ಮಗು ಏನು ಓದಿಸಬೇಕು, ಲೆಕ್ಕ ಪರಿಶೋಧನೆ ಅಥವಾ ವೈದ್ಯಕೀಯವೋ ಅಥವಾ ತಾಂತ್ರಿಕತೆಯೋ, 3 ವಿದ್ಯೆ ನಮ್ಮಲ್ಲಿ ಎದ್ದಿದ್ದ ಅವರು ವಿದ್ಯೆಗಳು ನಮ್ಗೆ ಗೊತ್ತಿದ್ದು 3 ವಿದ್ಯೆ. ಒಂದು ಡಾಕ್ಟ್ರು, ಒಂದು ಇಂಜಿನಿಯರ್. ಈ ಡಾಕ್ಟ್ರು ಮತ್ತು ಇಂಜಿನಿಯರ್ ಸಂಪಾದನೆ ಮಾಡಿದ ದುಡ್ಡಿನ ದಪ್ಪ ಇಡಲಿಕ್ಕೆ ಲೆಕ್ಕ ಪರಿಶೋಧನೆ. ಅಡಿಗೆ ಒಂದು ವಿದ್ಯೆ ಉಂಟು, ಅಧ್ಯಾಪನ ಎನ್ನುವುದು ಒಂದು ವಿದ್ಯೆ ಉಂಟು ಅಲ್ವಾ? ಅಧ್ಯಾಪನ ವೃತ್ತಿ ಅದೊಂದು ಉಂಟು, ಭರತನಾಟ್ಯ ಅಂತ ಉಂಟು, ಮೃದಂಗ ಅಂತ ಉಂಟು. ಅದೆಲ್ಲ ನಮಗೀಗ ವಿದ್ಯೆಗಳೇ ಅಲ್ಲ, ಅದೆಲ್ಲ ನೈವೇದ್ಯ ಅಂತ ಆಗಿದೆ. ವಿದ್ಯೆ ಇಷ್ಟೇ. ಆದರೆ ಹಣೆಯಲ್ಲಿ ಬರೀಲಿಲ್ಲ. ಮಗುವಿನ ಹಣೆಯಲ್ಲಿ ವೈದ್ಯನಾಗುವುದು, ಮಗನ ಹಣೆಯಲ್ಲಿ ಮಗುವಿನ ಹಣೆಯಲ್ಲಿ ಬರೀಲಿಲ್ಲ. ನಮಗೆ ಮಾತ್ರ ಮಗು ವೈದ್ಯನೇ ಆಗಬೇಕು ಅಂತ ಆಸೆ. ಅದಕ್ಕೋಸ್ಕರ ವೈದ್ಯಕೀಯಕ್ಕೆ ಆಗಿದೆ. ಮಗುವಿನ ಬಂದು ಓದಿಕೊಂಡು ಬಂದು ತುಂಬ ಸಂತೋಷ. ಯಾಕೆ? ಲೋಕದ ಜನ ಕಮ್ಮಿ ಆಗಲಿಕ್ಕೆ ಕಾರಣ ಯಾಕಂದ್ರೆ ಮಗುವಿನ ಹಣೆಯಲ್ಲಿ ಅದ್ಯಸ್ಯ, ನಮ್ಮ ಮಗುವಿಗೆ ಯಾವುದು ಅದ್ಯ, ಅದ್ಯ ಅಂದರೆ ಯಾವುದು ತಿನ್ನಲಿಕ್ಕೆ ಯೋಗ್ಯ, ಹೊಟ್ಟೆಗಲ್ಲ ತಲೆಗೆ. ಅದ್ಯಸ್ಯ ಅತ್ತುಂ ಯೋಗ್ಯ, ಯಾವ ವಿದ್ಯೆಯನ್ನು ಮಗುವಿಗೆ ಕೊಟ್ಟರೆ ಅದಕ್ಕೆ ದಕ್ಕುತ್ತೆ ಎನ್ನುವುದು ಗೊತ್ತಾಗಬೇಕಾ? ಜನ್ಮ ಆದ್ಯಸ್ಯ ಅದ್ಯಸ್ಯ ಯತಃ ಅನ್ವಯಾತ್ ಎನ್ನತಕ್ಕಂಥ ಶ್ಲೋಕವನ್ನು ಪ್ರತಿ ದಿವಸ ಪಠನ ಮಾಡೋಣ. ಆವಾಗ ನಮ್ಮ ಮಗುವನ್ನು ಯಾವ ದಾರಿಯಲ್ಲಿ ಹಾಕಬೇಕೆನ್ನುವುದನ್ನು ವೇದವ್ಯಾಸದೇವರೇ ನಮಗೆ ಪ್ರೇರಣೆ ಮಾಡ್ತಾರೆ. ಜನ್ಮ ಆದ್ಯಸ್ಯ ಅದ್ಯಸ್ಯ, ಅದರಲ್ಲಿ ಹಾಕಿದ್ರೆ ಮಾತ್ರ ಏನು? ಮತ್ತೊಂದು ಅದ್ಯಸ್ಯ. ಅದ್ಯಸ್ಯ ಅಂದರೆ ನಾಶ ಇಲ್ಲ ಅಂತಾರೆ. ಅವಖಂಡನೆಯಿಂದ ಅದ್ಯ ಅಂದರೆ ನಾಶ ಇಲ್ಲ ಅಂತಾರೆ. ಮಗುವಿಗೆ ನಾವೇ ಚತುರ್ಮುಖ ಬ್ರಹ್ಮನಿಗೆ ಏನು ಊಟ ಕೊಟ್ಟ ಭಗವಂತ, ತಲೆಗೆ ಏನು ಊಟ ಕೊಟ್ಟ, ಆ ಊಟವನ್ನು ಚತುರ್ಮುಖ ಬ್ರಹ್ಮ ಎಂದೂ ಮರೆಯಲಿಲ್ಲ ಅಂತಾರೆ. ಅದನ್ನು ನಾಶ ಮಾಡಿಕೊಳ್ಳಿಲ್ಲ ಅಂತಾರೆ, ತನ್ನಲ್ಲಿ ಉಳಿಸಿಕೊಂಡಿದ್ದು ಅಂತಾರೆ. ನಾನು ನಿನ್ನೆಲ್ಲ ಹೇಳಿದ್ದೆ ಕಾಣುತ್ತೆ. ಮಗುವಿಗೆ ನಾವು ಬಾಲ್ಯದಲ್ಲಿ ಏನು ಉಪದೇಶ ಮಾಡ್ತೇವೋ ಮಗು ಅದನ್ನು ಕೊನೆಯ ತನಕ ಉಳಿಸಿಕೊಳ್ಬೇಕು ಅಂತಾದರೆ ಜನ್ಮ ಆದ್ಯಸ್ಯ ಅದ್ಯಸ್ಯ ಅದ್ಯಸ್ಯ. ಅದು ಒಂದು ಅದ್ಯ ಶಬ್ದಕ್ಕೆ ತಿನ್ನಲಿಕ್ಕೆ ಯೋಗ್ಯವಾದ್ದು, ಇನ್ನೊಂದು ಅದ್ಯ ಶಬ್ದಕ್ಕೆ ನಾಶ ಮಾಡಲಿಕ್ಕೆ ಅಯೋಗ್ಯವಾದ್ದು, ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದು ಗಟ್ಟಿ ಆಹಾರ ಅಂತ ಅರ್ಥ.
ಇಂತಹ ಆಹಾರ ನಮ್ಮ ಮಗುವಿಗೆ ನಾವು ಕೊಟ್ಟೆವು ಅಂತಂದರೆ ನಾಳೆ ಮಕ್ಕಳು ಚೆನ್ನಾಗಿರ್ತಾವೆ, ನಾವು ಚೆನ್ನಾಗಿರ್ತೇವೆ. ಆ ದೃಷ್ಟಿಯಲ್ಲಿ ಇಂಥದ್ದು ಜಗತ್ತಿಗೆ ಯಾರಿಂದ ಆಯಿತೋ ಸತ್ಯಂ ಪರಂ ಧೀಮಹಿ ಅಂತ ಹೇಳಿಕೊಂಡು ವೇದವ್ಯಾಸದೇವರಂತ ಇದ್ದಾರೆ. ಈ ಭಾಗವತದ ಶ್ಲೋಕಕ್ಕೆ ಸಂಬಂಧಪಟ್ಟು ಆಚಾರ್ಯ ಮಧ್ವರು ತಾವು ಒಂದು ಶ್ಲೋಕ ಮಾಡಿದ್ದಾರೆ. ಆಚಾರ್ಯ ಮಧ್ವರದ ತಾತ್ಪರ್ಯ ಅಂತ ಒಂದು ಗ್ರಂಥ ನಮ್ಗೆ ಗೊತ್ತು. ಭಾಗವತ ಏನು ಹೇಳುತ್ತೆ, ಭಾಗವತದ ಅಭಿಪ್ರಾಯ ಏನು ಎನ್ನುವುದನ್ನು ಆಚಾರ್ಯ ಮಧ್ವರು ತಾನೇ ಒಂದು ಗ್ರಂಥದಲ್ಲಿ ಬರೆದಿದ್ದಾರೆ. ಅದಕ್ಕೆ ಭಾಗವತ ತಾತ್ಪರ್ಯ ಅಂತ ನಾವು ಹೆಸರು ಕೊಟ್ಟಿದ್ದೇವೆ. ಅದರಲ್ಲಿ ಆಚಾರ್ಯ ಮಧ್ವರು ಇದರ ಅರ್ಥ ಬರುವಂತೆ ಹೇಳ್ತಾ ಇದ್ದಾರೆ. ಏನಂತಾರೆ, ಆಚಾರ್ಯ ಮಧ್ವರು ಮಾತ್ರ 9 ಕೊಡ್ತಾರೆ, ವೇದವ್ಯಾಸರು ಕೊಟ್ಟದ್ದು ಮಾತ್ರ 8. ಉತ್ಪತ್ತಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ 8 ಆಚಾರ್ಯ ವೇದವ್ಯಾಸರು ಕೊಟ್ಟರೆ, ಆಚಾರ್ಯ ಮಧ್ವರು ನನ್ನ ಗುರುಗೇನು ಸ್ವಲ್ಪ ಕೊಟ್ಟು ನಾನು ವೇದವ್ಯಾಸರ ಶಿಷ್ಯ ಎನ್ನುವುದನ್ನು ತೋರಿಸಿಕೊಟ್ಟು. ಗುರುಗಳಿಂದ ಪಾಠ ಕೇಳ್ತೇವಲ್ಲ, ಗುರುಗಳಿಂದ ಕೇಳಿದ ಪಾಠ ಎಷ್ಟು? 4ನೇ 1 ಅಂಶ. ಗುರುಗಳ ಹೇಳಿಕೆ ಪುಸ್ತಕದಲ್ಲಿದ್ದದನ್ನು ತುಂಬ ಹೇಳಿದೆ. ನಮ್ಮ ತಲೆಗೆ ಹೋದದ್ದು 4ನೇ 1 ಅಂಶ. ಮತ್ತೆ 4ನೇ 1 ಅಂಶ ಒಟ್ಟಿಗೆ 4ಕ್ಕೆ 4 ಆಗಬೇಕಲ್ಲ, ಮತ್ತೆ ಮುಕ್ಕಾಲು ಉಳಿದಲ್ಲ. ಮತ್ತೆ 4ನೇ 1 ಅಂಶ ಪಾದಂ ಸಬ್ರಹ್ಮಚಾರಿತ್ಯ, ಸಹಪಾಠಿಗಳಿಂದ ಕೂಡಿಕೊಂಡು ಮತ್ತೆ ಕಾಲು ಭಾಗವನ್ನು ತುಂಬಿಸಿಕೊಳ್ಬೇಕಂತೆ. ಮತ್ತೆ ಕಾಲು ಭಾಗವನ್ನು ತಾನೇ ವಿಮರ್ಶೆ ಮಾಡಿಕೊಂಡು ಗುರುಗಳ ಹೇಳಿದ್ದಕ್ಕೆ ಈಗಂತ ಒಗ್ಗರಣೆ ಹಾಕೋದಲ್ಲ. ನಮ್ಮಲ್ಲಿ ಕೆಲವರನ್ನು ಒಗ್ಗರಣೆ ಹಾಕೋದಂದ್ರೆ ನಾನೇನು ಒಂಚೂರು ಹೇಳಿದ್ದು ಅದನ್ನು ಹಿಡ್ಕೊಂಡು ಹೋಗಿ ನೀವು ಊರನ್ನೆಲ್ಲ ಕಾಂತ ಮಾಡಿಕೊಂಡು ಸ್ವಾಮಿಗಳು ನಿಮ್ಮ ಬಗ್ಗೆ ಹಾಗೆ ಹೇಳಿದ್ದನ್ನು ಒಗ್ಗರಣೆ ಅಂತ. ಇದು ಸಾಂಬಾರಿಗೆ ಒಗ್ಗರಣೆ ಹಾಕಿದ್ರೆ ಅಡ್ಡಿಲ್ಲ, ಪಲ್ಯಕ್ಕೆ ಒಗ್ಗರಣೆ, ನೀವು ಪಾಯಸಕ್ಕೆ ಹಾಕಿದ ಒಗ್ಗರಣೆ ಇದು ಊರನ್ನೇ ಸುಡುತ್ತೆ. ಈಗ ಒಗ್ಗರಣೆ ಆ ರೀತಿಯಾದ ಒಗ್ಗರಣೆ ಇಲ್ಲ. ನಾವೇ ಆಚಾರ್ಯ ಪಾದ ಮಾತತ್ತೆ, ಪಾದಂ ಶಿಷ್ಯ ಸ್ವಮೇಧಯ, ಇದು ಆಚಾರ್ಯ ಆ ಗುಣ. ಆಚಾರ್ಯರಂದರು 9 ಅಂತ ಆಚಾರ್ಯರಂತ ಇದ್ದಾರೆ. ಏನು ಆಚಾರ್ಯರ ಮಾತೇನು? ಸೃಷ್ಟಿ ಸ್ಥಿತಿ ಅಪ್ಯಯ, ಅಪ್ಯಯಕ್ಕೆ ನಾಶ ಅಂತ. ಸೃಷ್ಟಿ ಸ್ಥಿತಿ ಅಪ್ಯಯ ಈಹ, ಈಹ ಶಬ್ದಕ್ಕೆ ಚೇಷ್ಟೆ ಅಂತ ಅರ್ಥ. ವೇದವ್ಯಾಸದೇವರ ಮಾತಿನಲ್ಲಿ ಈ ಚೇಷ್ಟೆ ಅನ್ನತಕ್ಕಂಥ ಶಬ್ದವನ್ನು ವೇದವ್ಯಾಸದೇವರು ಸೇರಿಸಲಿಲ್ಲ. ಯಾಕೆ? ನಾನು ಸೇರಿಸದೇನೆ ಈ ಜನರ ಕಮ್ಮಿ ಚೇಷ್ಟೆ ಭಾರಿ ಇರುತ್ತೆ, ನಾನು ಸೇರಿಸಿದ್ರೆ ಓ ಇಲ್ಲ ಅಂದ್ಕೊಂಡು ಅವರು ಈಹ ಚೇಷ್ಟೆ ಎನ್ನುವುದನ್ನು ಸೇರಿಸಿಲ್ಲ. ಆಚಾರ್ಯ ಮಕ್ಕಳು ಈಹ ಎನ್ನುವುದನ್ನು ಸೇರಿಸಿದ್ದಾರೆ. ಹಾಗಾದರೆ ಸೃಷ್ಟಿ ಸ್ಥಿತಿ ಅಪ್ಯಯ ಈಹ ನಿಯತಿ, ನಿಯತಿ ಅಂದರೆ ನಿಯಮನ, ದೃಶ್ಯ ಅಂದರೆ ಜ್ಞಾನ, ತಮ ಅಂದರೆ ಅಜ್ಞಾನ, ಬಂಧ ಅಂದರೆ ಗೊತ್ತು, ಮೋಕ್ಷ ಅಂದರೆ ಗೊತ್ತು. ಯಸ್ಮಾತ್ ಯಾರಿಂದ, ವಿಷ್ಣು ಯಾವ ಭಗವಂತನಿಂದ, ಯಾವುದಕ್ಕೆ? ಅಸ್ಯ ಕಣ್ಣಾರೆ ಕಾಣ್ತೇವಲ್ಲ, ಅಸ್ಯ. ತಸ್ಯ ಅಂದರೆ ಕಾಣದಿದ್ದದ್ದು, ಅಸ್ಯ ಅಂದರೆ ಕಣ್ಣಿಗೆ ಕಾಣಿಸುವಂಥದ್ದು. ಅಸ್ಯ ಯಾರ್ಯಾರಿಗೆಲ್ಲ? ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರರು. ಸುರರು ಅಂದರೆ ದೇವತೆಗಳು. ದೇವತೆಗಳಿಗೆ ಸುರರು ಅಂತ ಯಾಕೆ ಹೆಸರು? ಸುಷ್ಟು ರಮಂತೆ ಸುರರು. ಆ ದೇವರ ರೂಪವನ್ನು ಕಂಡು ಏನು ಖುಷಿ ಪಡ್ತಾರೆ ಅಂತ ಗೊತ್ತು. ಆದರೆ ನಮಗೆ ಇನ್ನೊಂದು ಹೆಸರೇನು ದೇವತೆಗಳಿಗೆ? ರೆಪ್ಪೆ ಮುಚ್ಚದವರು ಅಂತ. ಯಾಕೆ? ರೆಪ್ಪೆ ಮುಚ್ಚಿದ್ರೆ ಎಲ್ಲಿ ದೇವರು ಕಣ್ಮರೆ ಆಗ್ತಾನಂತ ಭಯ ಅಂತೆ. ಅದಕ್ಕೋಸ್ಕರ ರೆಪ್ಪೆ ಮುಚ್ಚೋಲ್ಲ ಅಂತೆ. ಹಾಗೆ ಬೇಕದೇ ನೋಡ್ತಾ ಇರ್ತಾರೆ ಅಂತೆ. ಅಷ್ಟು ದೇವರ ನೋಡಿ ರಮಂತೆ ಆಗಿದ್ದವರಿಗೆ ಸುಷ್ಟು ರಮಂತೆ ಇದೆ ಸುರ ಅಂತ ಹೇಳಿದರು. ಮತ್ತೆ ಹೇಳಿದ್ದಾರೆ ನರರು. ನಮ್ಗೆ ಯಾಕೆ ನರರು ಹೆಸರು? ನ ರಮಂತೆ, ಅವರು ಸುಷ್ಟು ರಮಂತೆ ಸುರ, ನಾವು ನ ರಮಂತೆ ನರ. ಏನು ಕೊಟ್ಟರು ಖುಷಿ, ಇನ್ನು ಕೊಡ್ಬೋದಿತ್ತು ಅವರಿಗೆ. ತುಂಬ ಉಂಟು ಮನೆ, ಏನು ದಾಡಿ ಸ್ವಲ್ಪ ಜಾಸ್ತಿ ಕೊಡಬಾರ್ದಿಲ್ಲ, ಅಷ್ಟು ದೂರದಿಂದ ಬಂದಿದ್ದೇವೆ ಅಂತ ಬೈಕ್ ಕೊಟ್ಟದ್ದನ್ನು ಹಿಡ್ಕೊಂಡು ಹೋಗುವ ಬೈಕ್ ಕೊಟ್ಟು ಅದು ಯಜಮಾನನಿಗೆ ಬೇಕಿತ್ತು. ಬರುವ ವರ್ಷ ಆಗುವಾಗ ಏನು ಮಾಡಿ ಪುನಃ ಅವರನ್ನೆಲ್ಲ ಕರೆದ ಭರ್ಜರಿಯಿಂದ ಹಾಕಿದ ಊಟ ಕಳಿಸಿಕೊಟ್ಟು ತುಂಬ ಮೊದಲನೇ ದಕ್ಷಿಣ ಜಾಸ್ತಿ ಎಲ್ಲ ಹಿಡ್ಕೊಂಡು ಹೋಗುವಾಗ ದುಡ್ಡು ಉಂಟು ಪ್ರದರ್ಶನಕ್ಕೆ ಇಟ್ಟಿದ್ದಾನೆ. ಸಂಪತ್ತು ಮುಂದೆ ಮೆರೀತಾ ಇದ್ದಾನೆ.
ಹೋದ ವರ್ಷ ಬೈದದ್ದು ಇವನೇ, ಖರ್ಚು ಮಾಡಿದ್ದಿಲ್ಲ ಅಂತೇಳಿ ಬೈದದ್ದು ಇವನೇ. ಈ ಸಲ ತುಂಬ ಖರ್ಚು ಮಾಡಿದ್ದಕ್ಕೆ ಏನು ದುಡ್ಡು ಉಂಟು ಅಂತ ಹೇಳ್ಕೊಂಡು ಭಾರಿ ರಂಪಾಟ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ನಮ್ಮದೇ. ಅದರಿಂದ ಏನು ಮಾಡಿದ್ರು ಕೂಡ ನ ರಮಂತೆ ಇದು ನರ, ಸರಿ ಉಂಟಲ್ಲ. ತೃಪ್ತಿ ಅನ್ನೋದು ಈ ಮನುಷ್ಯ ಜಾತಿಗೆ ತೃಪ್ತಿ ಅನ್ನೋದು ಅಂತ ಇಲ್ಲೇ ಇಲ್ಲ ಅಂತೆ. ಆದ್ರಿಂದ ಸುರ, ನರ, ಆಮೇಲೆ ದ್ಯೂ ದೇವರಿಗೆ ಆಕಾಶ ಅಂತ ಅರ್ಥ. ಆಕಾಶ ಅಂದರೆ ಪಂಚಭೂತಗಳು ಅಂತ. ಲಕ್ಷ್ಮಿ ಗೊತ್ತಾಯ್ತದೆ ಎಲ್ಲ. ಹಾಗಾದ್ರೆ ಸುರರು, ನರರು, ಆಮೇಲೆ ದ್ಯೂ, ಆಮೇಲೆ ಈಶ ಶತ್ರು. ಈಶ ಶತ್ರು ಮಾಡಿ. ಈಶ ಶತ್ರು, ಈಶ ಅಂದ್ರೆ ಭಗವಂತ. ಭಗವಂತನನ್ನೇ ಶತ್ರುವನ್ನಾಗಿ ಮಾಡಿಕೊಂಡವರು ಯಾರು? ದೈತ್ಯರು. ಭಗವಂತನ ಶತ್ರುಗಳು ಅರ್ಥ ಮಾಡಬಾರದು, ಭಗವಂತನನ್ನು ಶತ್ರುವನ್ನಾಗಿ ಮಾಡಿಕೊಂಡವರು ಕರ್ತಾರೆ. ದೇವರಂದಿದ್ದಾನಲ್ಲೋ, ನನಗೆ ಯಾರು ಶತ್ರುನೂ ಇಲ್ಲ ಮಿತ್ರನೂ ಇಲ್ಲ, ನಮೇ ದ್ವೇಷೋಸ್ತಿ ನ ಪ್ರಿಯ, ನನಗೆ ಶತ್ರು ಇಲ್ಲ ಮಿತ್ರ ಇಲ್ಲ. ಯಥಾಮ ತಾಂತದೈವ ಭಜನೆ, ನೀವು ನನ್ನನ್ನು ಹೇಗೆ ನೋಡ್ತೀರೋ ನಾನು ನಿಮ್ಮನ್ನು ಹಾಗೆ ನೋಡುತ್ತೇನೆ. ಹಾಗಾದ್ರೆ ಮತ್ತೆ ಈಶ ಶತ್ರು ಅಂತಂದ್ರೆ ಈಶನನ್ನು, ಭಗವಂತನನ್ನು ಶತ್ರುವನ್ನಾಗಿ ತಿಳ್ಕೊಂಡಿರ್ತೀವಿ ಯಾರು? ದೈತ್ಯರು. ಹಾಗಾದ್ರೆ ಲಕ್ಷ್ಮಿಯನ್ನು ಆರಂಭಿಸಿಕೊಂಡು ದೈತ್ಯರ ತನಕ ಅಸ್ಯ ಜಗತಃ ಶತ್ರು ಆತ್ಮಕಸ್ಯ, ಇಂತಹ ಜಗತ್ತಿಗೆ ವಿಷ್ಣುವಿನಿಂದ ಏನು ವ್ಯಸ್ತಾಹ ಸಮಸ್ತ, ಎಲ್ಲರಿಗೂ ಎಲ್ಲ ಇಲ್ಲ. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ. ಸೃಷ್ಟಿ, ಸ್ಥಿತಿ, ಸಂಹಾರ ಎಲ್ಲದರ ಮಡಕೆ ಹುಟ್ಟಿ, ಮಡಕೆ ಉಂಟು, ನಾಳೆ ಮಡಕೆ ಒಡೆದು ಹೋಯಿತು. ಆದರೆ ಮಡಕೆಯಲ್ಲಿ ಚೇಷ್ಟೆ, ಜಡ ಪದಾರ್ಥದಲ್ಲಿ ಮಂತ್ರಾಕ್ಷತೆಯಲ್ಲಿ ಚೇಷ್ಟೆ ಉಂಟಾ? ಅದು ಚೇಷ್ಟೆ ಯಾರಿಗೆ? ಚೇತನರಿಗೆ ಚೇಷ್ಟೆ. ನಿಯಮನ ಇದಕ್ಕುಂಟ, ದೇವರಿದಕ್ಕೆ ಪ್ರೇರಣೆ ಮಾಡ್ತಾನೆ, ಮಂತ್ರಾಕ್ಷತೆಗೆ ಆಚೆ ಈಚೆ ಪ್ರೇರಣೆ ಮಾಡ್ತಾನೆ, ಇಲ್ಲ ಮತ್ತೆ ನಮಗೆ ಪ್ರೇರಣೆ. ಹಾಗಾದರೆ ಚೇತನಕ್ಕೆ ಪ್ರೇರಣೆ ಮಾಡ್ತಾನೆ. ಹೀಗೆ ಅದನ್ನೇ ವ್ಯಸ್ತಾಹ ಸಮಸ್ತಾಹ, ಎಲ್ಲವೂ ಎಲ್ಲದಕ್ಕೂ ಇಲ್ಲ. ಯಾವುದಕ್ಕೆ ಯೋಗ್ಯವೋ ಅದನ್ನು ಯಾವ ಭಗವಂತ ಕೊಡ್ತಾನೋ, ಯಾವ ಸಕಲ ಗುಣ ನಿಧಿ, ಸಕಲ ಗುಣ ನಿಧಿ, ಗುಣಗಳಿಂದ ತುಂಬಿಕೊಂಡವ. ಮತ್ತೇನೊಂದು ಸರ್ವದೋಷ ವ್ಯಪೇತ, ಎಲ್ಲ ಗುಣಗಳಿಂದ ತುಂಬಿದ್ದಾನೆ ತಂದ ಮೇಲೆ ಮತ್ತೆ ಪುನಃ ಬೇಗ ಎಲ್ಲ ದೋಷಗಳಿಂದ ರಹಿತನಾಗಿದ್ದಾನೆ ಅಂತ ಬೇಗ. ಗುಣಗಳಿಂದಲೇ ತುಂಬಿಕೊಂಡಿದ್ದಾನೆ ಅಂತಂದ್ರೆ ಅವ ದೋಷಗಳಿರ್ಲಿಕ್ಕೆ ಜಾಗ ಉಂಟಾ ಅಲ್ಲಿ? ಇಲ್ಲಲ್ಲ. ಆದರೆ ಇಷ್ಟೇ ಸಾಕಿತ್ತಲ್ಲ. ದೇವರನ್ನು ಹೇಳುವಾಗ ಆಚಾರ್ಯ ಮಧ್ವರು ದೇವರನ್ನು ಹೇಳುವಾಗ ಏನಂದ್ರು? ಸಕಲ ಗುಣ ನಿಧಿ ಅಂತಂದ್ರು. ಎಲ್ಲ ಗುಣಗಳನ್ನು ಕೂಡ ಅವನಲ್ಲಿ ತುಂಬಿಕೊಂಡಿದೆ ಅಂತಂದ್ರು. ಮತ್ತೆ ಪುನಃ ಏನಂತಾರೆ? ಸಕಲ ದೋಷ ಸರ್ವ ದೋಷ ವ್ಯಪೇದ. ದೋಷಗಳಿಗೆ ಜಾಗವೇ ಇಲ್ಲ ಅಲ್ಲಿ. ಯಾಕಿಲ್ಲ? ಎಲ್ಲ ಗುಣಗಳು ತುಂಬಿಕೊಂಡಿದ್ದಾವೆ. ನಾವು ಲೋಕದಲ್ಲಿ ಹೇಳೋದು ಕಾಣ, ಅಲ್ಲೆಲ್ಲ ಜನ ತುಂಬಿದ್ದಾರೆ. ಅದರಿಂದ ನೀವು ಹೋಗಬೇಡಿ. ನಿಜವಾಗಿ ಅದು ಇಷ್ಟೇ ಸಾಗಿ ಅಲ್ಲಿ ತುಂಬಿದೆ. ಮತ್ತೆ ಅವನೇ ಅರ್ಥ ಮಾಡಿಕೊಡ್ಬೇಕು, ನಾನು ಹೋಗಬಾರ್ದು ಅದು ನಾವು ಹೇಳ್ತೇವೆ. ಏನು ಅಲ್ಲಿ ಜಾಗ ಇಲ್ಲ, ಯಾಕೆ ಇದು ಜಾಗ ಇಲ್ಲ ಅಂದರೂ ನುಗ್ಗಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಹೇಳಿಬಿಡ್ತೇವೆ ನಾವು, ಅಲ್ಲಿ ಜಾಗ ಇಲ್ಲ ಅಂತ ಹೇಳಿಕೊಂಡು. ಇಷ್ಟೇ ಸಾಕಾಗುತ್ತಲ್ಲೋ? ಅಲ್ಲಿ ತುಂಬಿ ಆಗಿದೆ. ಎಲ್ಲ ಎಲೆಗಳಲ್ಲಿಯೂ ಜನ ಕೂತಾಗಿದೆ. ನಮ್ಗೆ ಅರ್ಥ ಆಗೋ ಭಾಷೆ ಮಾತಾಡ. ಎಲ್ಲ ಎಲೆಗಳಲ್ಲಿಯೂ ಕೂಡ ಜನರು ಕೂತಾಗಿದೆ. ಮೇಲೆ ಉಪ್ಪರಿಗೆಯಲ್ಲಿ ಅಂತಂದ್ರೆ ಅವ ಅರ್ಥ ಮಾಡಿಕೊಳ್ಬೇಕು. ಏನು ಅಲ್ಲಿ ಎಲೆ ಖಾಲಿ ಇಲ್ಲ. ಅದು ನಾವು ಹೇಳ್ತೇವೆ, ಎಲೆ ಖಾಲಿ, ಎಲ್ಲರೂ ಕೂತಾಗಿದೆ ಎಲೆಯಲ್ಲಿ, ಎಲೆ ಖಾಲಿ ಇಲ್ಲ ನಾವೆಲ್ಲ ಹೇಳ್ತೇವೆ. ಇದನ್ನು ಬಿಡ್ತಾನೆ ಅಂತ ಹೇಳ್ಬೋದು. ಆದರೆ ದೇವರ ವಿಷಯದಲ್ಲಿ ಕೂಡ ಹಾಗೇನಾ? ಇಲ್ಲಿ ಯಾರು ಒಂಚೂರು ಮಾಡಿ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಬರ್ತದೆ ಕಾಣುತ್ತೆ. ಏನು ಅಂತ? ಎಲ್ಲ ಎಲೆಯಲ್ಲಿ ಕೂತಾಗಿದೆ, ನಿನಗೆ ಜಾಗ ಇಲ್ಲ ಅಂತ ಕೂಡ ಬಂದೇ ಇಲ್ಲ.
ಒಳಗೆ ಬಂದು ನುಗ್ಗೆ ಬಿಟ್ಟಾಗ ಏನು ಮಾಡ್ತಾನೆ ಅನಿವಾರ್ಯ ಅಂತ ಹೇಳಿಕೊಂಡು ಸ್ವಲ್ಪ ಅವರನ್ನು ಆಚೆ ಸರಿಸುವುದು, ಸ್ವಲ್ಪ ಇವನನ್ನು ಈಟೆ ತೆಗೆದುಕೊಂಡು ಮತ್ತೆ ಸಿಗಲಿ ಸ್ವಲ್ಪ ಆಚೆ ಮಾಡಲಿಕ್ಕೆ ಬರುತ್ತೆ. ಸ್ವಲ್ಪ ನೀವು ಸರಿ ಅಂತ ಹೇಳ್ಕೊಂಡು ಇವರನ್ನು ಸ್ವಲ್ಪ ಸರಿ ಅಂತ ಹೇಳ್ಕೊಂಡು ಮತ್ತೆ ಅಂದರೆ ದೇವರಂಥ ಪ್ರಸಂಗ ಇಲ್ಲ. ಏನಾದರೂ ಸಕಲ ಗುಣನಿಧಿ ತಂದಾಗಿದೆ, ಎಲ್ಲ ಗುಣಗಳು ಕೂಡ ಇವನಲ್ಲಿ ತುಂಬಿಕೊಂಡಿದೆ ಅಂತಂದ್ರು, ನಿಧಿ ಅಂತಂದ್ರು, ತುಂಬಿಕೊಂಡಿದೆ ಅಂತಂದ್ರು. ಮತ್ತೆ ಪುನಃ ಸಕಲ ಸರ್ವ ದೋಷ ವ್ಯಪೇತ. ಏನು ಗೊತ್ತಾ, ಗುಣಗಳು ಇರಲಿಕ್ಕೆ ಎಲ್ಲ ಗುಣಗಳು ಉಂಟು ದೇವರಲ್ಲಿ. ಜ್ಞಾನ, ಆನಂದ ಉಂಟು, ಕಾರುಣ್ಯ ಉಂಟು, ನೆಮ್ಮದಿ ಉಂಟು, ಎಲ್ಲ ಗುಣಗಳು ವ್ಯಾಪ್ತಿ ಉಂಟು, ಎಲ್ಲ ಗುಣಗಳು ದೇವರ ಸೌಂದರ್ಯ ಉಂಟು, ಎಲ್ಲ ಗುಣಗಳು ಉಂಟು. ಸೌಂದರ್ಯ ಉಂಟಲ್ಲ ದೇವರಲ್ಲಿ, ಹೌದು, ಸಕಲ ಗುಣಗಳು ಸೌಂದರ್ಯ ಸೇರಿ. ನಮ್ಮಲ್ಲಿಯೂ ಸೌಂದರ್ಯ ಇರುತ್ತೆ. 60 60 ಯಾಕೆ ಹೋಗ್ತೀರಾ? 40 80 ಇರ್ತಾರೆ. ಆದರೆ ಸೌಂದರ್ಯ ನಮ್ಮಲ್ಲಿ ಇದ್ದು, ಇಂಥ ಸೌಂದರ್ಯ ನಮ್ಮಲ್ಲಿ ಸೌಂದರ್ಯ ಉಂಟು. ಆದರೆ ನಮ್ಮಕ್ಕಿಂತ ಜಾಸ್ತಿ ಸೌಂದರ್ಯ ಉಳ್ಳವರು ಇನ್ನೊಬ್ಬಿದ್ದಾರೆ. ನಮ್ಮಕ್ಕಿಂತ ಜಾಸ್ತಿ ಸೌಂದರ್ಯ ಅವರಲ್ಲಿತ್ತು ಅಂತಂದರೆ ನಮ್ಮ ಸೌಂದರ್ಯ ಇರಲಿಕ್ಕೆ ಸೌಂದರ್ಯ ಉಂಟು. ಅದೇ ರೀತಿ ದೇವರಲ್ಲಿ ಇರಲಿಕ್ಕೆ ಸೌಂದರ್ಯ ಉಂಟು, ಜ್ಞಾನ ಉಂಟು, ಆನಂದ ಉಂಟು. ಅದಕ್ಕಿಂತ ಹೆಚ್ಚಿನ ಜ್ಞಾನ, ಅದಕ್ಕಿಂತ ಹೆಚ್ಚಿನ ಸೌಂದರ್ಯ, ಅದಕ್ಕಿಂತ ಹೆಚ್ಚಿನ ಆನಂದ ಇನ್ನೊಂದು ಕಡೆಯಲ್ಲಿತ್ತು ಅಂತಂದರೆ ದೇವರಲ್ಲಿ ಎಲ್ಲ ಗುಣಗಳು ಉಂಟು. ಇರಲಿಕ್ಕೆ ಎಲ್ಲ ಗುಣಗಳು ದೇವರಲ್ಲಿ ಉಂಟು, ಸಕಲ ಗುಣ ನಿಧಿ. ಆದರೆ ಅಲ್ಲಿ ದೋಷನೂ ಬಂದ, ಪೂರ್ಣವಾದ ಜ್ಞಾನ ಇಲ್ಲ, ಜ್ಞಾನದ ಪರಾಕಾಷ್ಠೆ ಜ್ಞಾನ ಇಲ್ಲ. ಯಾಕೆ? ಇವನಿಗಿಂತ ಹೆಚ್ಚಿನ ಜ್ಞಾನ ಮತ್ತೊಬ್ಬರಲ್ಲಿ ಇತ್ತು ಅಂತಂದ್ರೆ ದೇವರಲ್ಲಿರುವ ಜ್ಞಾನದಲ್ಲಿ ನ್ಯೂನತೆ ಬಂತು. ಅದಕ್ಕೆ ಏನಂದ್ರು? ಸಕಲ ದೋಷ ವ್ಯಪೇತ. ಆದ್ರಿಂದಲೇ ದೇವರಲ್ಲಿ ಜ್ಞಾನ ಉಂಟು, ಆನಂದ ಉಂಟು ಅಂತ ಇಷ್ಟೇ ಉಪಾಸನೆ ಮಾಡಬಾರದಂತೆ. ಪೂರ್ಣ ಜ್ಞಾನ ಉಂಟು, ಪೂರ್ಣ ಆನಂದ ಉಂಟು ಅಂತ ದೇವರಲ್ಲಿ ಉಪಾಸನೆ ಮಾಡಬೇಕು. ಕೃಷ್ಣ ಮಂತ್ರ ಎಲ್ಲಿಯ ತನಕ ಕೃಷ್ಣ ಮಂತ್ರ ಜಪ ಮಾಡುವ ಅಂಗನ್ಯಾಸ ಮಾಡ್ತೇವಲ್ಲ, ಯದ್ಯಪಿ ಕೆಲವು ಮಂತ್ರಗಳಿಗೆಲ್ಲ ಅಂಗನ್ಯಾಸ ಬೇರೆ 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 ಇರುತ್ತೆ. ವಿಷ್ಣು ಮಂತ್ರಕ್ಕೆ, ವಾಸುದೇವ ಮಂತ್ರಕ್ಕೆ, ಬ್ರಹ್ಮಗಾಯತ್ರಿ ಮಂತ್ರಕ್ಕೆ, ಇವುಗಳಿಗೆಲ್ಲ ಅಂಗನ್ಯಾಸದ ಮಂತ್ರ ಬೇರೆ 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 ಇರುತ್ತೆ. ಅಕಸ್ಮಾತ್ ನಮಗೆ ಆ ಮಂತ್ರದ ಅಂಗನ್ಯಾಸ ಗೊತ್ತಿಲ್ಲ ಅಂದರೆ ಪೂರ್ಣ ಜ್ಞಾನಾತ್ಮನೆ ಹೃದಯಾತ್ಮ ಪೂರ್ಣ ಈಶ್ವರ್ಯಾತ್ಮ ಜನಿಸುವ ಮಂತ್ರದಿಂದ ಅಂಗನ್ಯಾಸ ಮಾಡಿದ್ರು ತಪ್ಪಿಲ್ಲ. ಅಷ್ಟು ಒತ್ತು ಕೊಡ್ತಾರೆ ಅಂಗನ್ಯಾಸದಲ್ಲಿ. ಪೂರ್ಣ ಜ್ಞಾನ, ಎಷ್ಟು ಜ್ಞಾನ ಉಂಟವ? ಪೂರ್ಣ ಜ್ಞಾನ. ಉಮಾ ವೇದ, ಅದಕ್ಕೋಸ್ಕರ ವೇದ ಸೂತ್ರ ಮಾಡಿದ್ರು ವ್ಯಾಸರು, ಅದಕ್ಕೋಸ್ಕರ ಒಂದು ಬ್ರಹ್ಮಸೂತ್ರ ಮಾಡಿದ್ರು. ಉಮಾ ಸಂಪ್ರಸಾದಾತ್ ಅತ್ಯುಪದೇಹ ಅಂತ ವ್ಯಾಸರು ಮಾಡಿದ ಒಂದು ಸೂತ್ರ. ದೇವರನ್ನು ನೀನು ಗುಣವುಳ್ಳವ ಎನ್ನುವುದಕ್ಕಿಂತ ಪೂರ್ಣನಾದವ ಅಂತ ತಿಳ್ಕೊಂಡು, ಉಮಾ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ದೇವರಲ್ಲಿ ಏನು ಉಂಟು ಅಂತ ತಿಳ್ಕೊಳ್ತೀಯೋ ಅದು ಪೂರ್ಣವಾಗಿ ಉಂಟು ಅಂತ ತಿಳಿದಾಗ ಭಗವಂತನಿಗೆ ತುಂಬ ಸಂತೋಷ ಆಗುತ್ತೆ. ಹಾಗಾಗಿ ಏನು ಹೇಳಿದ್ರು? ಸಕಲ ಗುಣ ನಿಧಿ ಅಂತಂದ್ರು, ಎಲ್ಲ ಗುಣಗಳು ಉಳ್ಳವ ಅಂತಂದ್ರು. ಎಲ್ಲ ಗುಣಗಳು ಉಳ್ಳವ ಅಂತಂದ ಇಷ್ಟೇ ಹೇಳಿದಾಗ ಎಲ್ಲ ಗುಣಗಳು ಬಂತು, ಆದರೆ ಗುಣಗಳಲ್ಲಿ ಪೂರ್ಣತೆ ಬಂದಿಲ್ಲ. ಏನೋ ದೋಷಕ್ಕೆ ಅವಕಾಶ ಬಂತು. ಅದಕ್ಕೋಸ್ಕರ ಪುನಃ ಏನಂದ್ರು? ಸ್ವಲ್ಪ ದೋಷ ವ್ಯಪೇತ. ಯಾವುದೇ ಗುಣದಲ್ಲಿ ದೋಷವನ್ನು ಹೆಕ್ಕಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲಿಕ್ಕಿಲ್ಲ. ಅದಕ್ಕೋಸ್ಕರ ಸಕಲ ಗುಣ ನಿಧಿ ಸರ್ವ ದೋಷ ವ್ಯಪೇತ. ಮುಂದೆ ಪೂರ್ಣ ಆನಂದ. ಸಕಲ ಗುಣಗಳಲ್ಲಿ ಆನಂದ ಸೇರಲಿಲ್ಲ. ಸಕಲ ಗುಣನಿಧಿಯಿಂದಲೂ ಆಚಾರ್ಯ ಮಧ್ವರ ಮಾತು. ಸಕಲ ಗುಣನಿಧಿಯಿಂದ ಆಚಾರ್ಯ ಮಧ್ವರ ಮಾತು. ಗುಣಗಳಲ್ಲಿ ನೆಮ್ಮದಿ ಒಂದು ಗುಣ ತಾನೆ. ಮತ್ತೆ ಪುನಃ ಅದೇ ಮಧ್ವರು ಪೂರ್ಣ ಆನಂದ. ಯಾಕೆ ಇದನ್ನು ಪ್ರತ್ಯೇಕ ಒಂದು ಉತ್ತರ ಕೊಡಬಹುದು. ಯಾಕೆ ಅಂತ ಬಿಟ್ಟರೆ
ಸಾಲುತ್ತದೆ. ಯಾಕೆ ನಮಗೆ ಮುಖ್ಯ ಬೇಕಾದದ್ದು ಮನಸ್ಸಿಗೆ ನೆಮ್ಮದಿ. ನಾಳೆ ಎಲ್ಲರೂ ಬನ್ನಿ ಅಂತ ಹೇಳಿಬಿಟ್ರೆ ಕೆಲವರಿಗೆ ಸಾಕಾಗೋದಿಲ್ಲ. ನಾಳೆ ಮಂಗಳ ಮಧ್ಯಾಹ್ನಕ್ಕೆ ಎಲ್ಲರೂ ಬನ್ನಿ ಅಂತ ಇಷ್ಟು ಹೇಳಿಬಿಟ್ರೆ ಕೆಲವರಿಗೆ ಸಾಕಾಗೋದಿಲ್ಲ. ಅವರು ಬರುವುದೇ ಇಲ್ಲ. ಮತ್ತೆ ಪ್ರತ್ಯೇಕವಾಗಿ ಅವರಿಗೆ ಹೇಳಬೇಕು, ನಾಳೆ ಬನ್ನಿ ಬರಬೇಕು ಇರುತ್ತದೆ. ಸಾಮಾನ್ಯ ನಮ್ಮಲ್ಲಿ ಇರುತ್ತೋ ಇಲ್ವೋ ಅದೇ ರೀತಿಯಲ್ಲಿ ಸಕಲ ಗುಣ ನಿಧಿ ಅಂತ ದೇವರನ್ನು ಹೇಳುವಾಗ ಅದರಲ್ಲಿ ಆನಂದ ಎನ್ನತಕ್ಕಂಥ ಗುಣನು ಬಂತು. ಆದರೆ ನಮಗೆ ಮಾತ್ರ ಅದು ಪ್ರತ್ಯೇಕವಾಗಿ ಬೇಕು. ದೇವರಿಗೆ ಪ್ರತ್ಯೇಕವಾಗಿ ಉಪಾಸನೆ ಮಾಡಬೇಕು. ಯಾಕೆ ನಾವು ಇಷ್ಟೆಲ್ಲ ಒದ್ದಾಡುವುದು ನೆಮ್ಮದಿಗೋಸ್ಕರ. ನಾವು 2ನೇ ಮಹಡಿ ಆದರೂ ಕೂಡ ಅಡ್ಡಿಲ್ಲ ಅಂತ ಹೇಳಿಕೊಂಡು ಉಪನ್ಯಾಸಕ್ಕೆ ನೀವು ಬರುವುದು, ನಾನು ಬಂದದ್ದು, ಏನಾದರೂ ಒಂಚೂರು ಮನಸ್ಸಿಗೆ ನೆಮ್ಮದಿ ಸಿಗ್ತದೋ ನೋಡೋಣ ಅಂತ ಹೇಳಿದ್ರು. ಮತ್ತೆ ಮನೆಯಲ್ಲಿ ಮಕ್ಕಳ ಕಾಟ ಕಡಿತಾರೆ. ಅದು ಹೋದ ಮೇಲೆ ಪುನಃ 7 ಗಂಟೆ ನಂತರ ಪುನಃ ಕಾಟ ಮುಂದೆ. ಇದು 1 ಗಂಟೆ ಮಧ್ಯದಲ್ಲಿ ಆದರೂ ಕೂಡ ನಾವು ನೀವು ಇಬ್ಬರು ಕೂಡ ಒದ್ದಾಡುವುದೇ ನೆಮ್ಮದಿಗಾಗಿ ನೆಮ್ಮದಿಗಾಗಿ ನೆಮ್ಮದಿಗಾಗಿ. ಅದಕ್ಕೋಸ್ಕರ ಆಚಾರ್ಯ ಮಧ್ವರು ಅದನ್ನು ಪ್ರತ್ಯೇಕವಾಗಿ ಪೂರ್ಣ ಆನಂದ ಅಂತ ಪ್ರತ್ಯೇಕವಾಗಿ ಹೇಳಿಬಿಟ್ರು. ದೇವರನ್ನು ಆನಂದ ಆನಂದ ಸರ್ವಗುಣದ ಒಟ್ಟಿಗೆ ಆನಂದವನ್ನು ಉಪಾಸನೆ ಮಾಡಿಬಿಟ್ರೆ ಅದು ಎಲ್ಲ ಒಟ್ಟಿಗೆ ಹೇಳಿದಂತೆ ಆಗಿಬಿಡುತ್ತೆ, ವಿಶೇಷವಾಗಿ ಹೇಳಿದಂತೆ ಆಗುವಲ್ಲ. ಅದಕ್ಕೋಸ್ಕರ ಪೂರ್ಣ ಆನಂದ ಎನ್ನುವ ಶಬ್ದದಿಂದ ಹೇಳಿಬಿಟ್ರೆ ಇನ್ನೊಂದೇನು ಗೊತ್ತಾ, ಆಚಾರ್ಯ ಮಧ್ವರ ಕ್ರಮ ಏನು ಗೊತ್ತಾ? ಯಾವಾಗ ನಾನು ಪ್ರತಿ ಸಲವೂ ಹೇಳ್ತಾ ಇದ್ದೇನೆ, ಏನಾದರೂ ಒಂದು ಕೊಟ್ಟರೆ ಗುಳುಂತ ಬೇಡ. ಮಧ್ವರು ಏನೋ ಒಂದು ತಿಂಡಿ ಕೊಟ್ಟೆವು, ಏನೋ ಬಟಾಟೆ ಬೋಂಡ ಮಾಡಿದ್ದಾರೆ, ಜಿಲ್ಬಿ ಹೋಳಿಗೆ ಅಂತೆಲ್ಲ ಮಾಡಿಬಿಟ್ರೆ ಎಲ್ರಿಗೂ ಆಗೋದು. ಯಾಕೆ ಸಕ್ಕರೆ ಯಾವುದರಲ್ಲಿ ಎಲ್ರಿಗೂ ಆಗೋದು. ಅದಕ್ಕೆ ಬೋಂಡ ಮಾಡಿಬಿಟ್ರೆ ಎಲ್ರಿಗೂ ಆಗೋದು. ಮಧ್ವರು ಬೋಂಡ ಕೊಡ್ತೇನೆ, ಆ ಬೋಂಡ ಗುಳುಂತ ಬೇಡ. ಯಾಕೆ ಅಂತ ಕೇಳಿದೆ. ಗುಳುಂತ ಬಿಟ್ಟರೆ ಬಟಾಟೆದ್ದು, ಕರಿಬೇವು ಸೊಪ್ಪಿದ್ದು, ಅರಶಿನದ್ದು, ಒಗ್ಗರಣೆದ್ದು ರುಚಿ ಗೊತ್ತಾಗ್ತದೆ ನಿಮಗೆ. ಅದು ರುಚಿ ಗೊತ್ತಾಗಬೇಕು ಅಂತಂದರೆ ತುಂಡು 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 ಮಾಡಿ ತಿಂದರೆ ಪ್ರತಿಯೊಂದರದ್ದು ರುಚಿ ಗೊತ್ತಾಗುತ್ತಲ್ಲ. ಅದೇ ಮಧ್ವರು ನಾನು ಶಬ್ದ ಕೊಡ್ತೇನೆ, ಗುಳುಂ ಹೇಳಿಕೊಂಡು ಬೇಡ, ಒಡಿ ಕೊಡ್ತಾ ಅದರ ಅರ್ಥ ಗೊತ್ತಾಗುತ್ತೆ, ಅದರ ವಿಶೇಷ ಅರ್ಥ ಗೊತ್ತಾಗುತ್ತೆ ಅಂತ. ಏನು? ಪೂರ್ಣಾನಂದ, ಆನಂದ, ಆನಂದ 10 ಆನಂದ, ಆನಂದ ಅಂದರೆ ಕೊಡುವವನ, ಆನಂದ ಅಂದರೆ ಚೇಷ್ಟೆಯನ್ನು ಕೊಡುವವನು, ಪೂರ್ಣವಾದ ಚೇಷ್ಟೆಯನ್ನು ಕೊಡುವ ಆನಂದ. ಅನ ಅಂದರೆ ಮುಖ್ಯ ಪ್ರಾಣ. ಆನ ಅಂದರೆ ಆನೆ ಗೊತ್ತಾ? ಯಾಕೆ ಅದಕ್ಕೆ ಆನೆ ಅಂತ ಹೆಸರು? ಒಂದು ಪ್ರಗತಿ ಗೊತ್ತದು. ಒಂದ ಮೈ ಅಲುಗಾಡಿಸುತ್ತೆ, ಒಂದ ಕಿವಿ ಅಲುಗಾಡಿಸುತ್ತೆ, ಒಂದ ಕಾಲ ಅಲುಗಾಡಿಸುತ್ತೆ, ಏನಾದರೂ ಮಾಡಿದ್ರೆ ಇಲ್ಲ ಕಾಲಾದರೂ ಅಲುಗಾಡಿಸುತ್ತೆ. ಆದ್ದರಿಂದ ಅದಕ್ಕೇನು ಹೆಸರು? ಆನೆ ಅಂತ ಹೆಸರು. ಯಾವುದು ಸದಾಕಾಲ ಚೇಷ್ಟೆ ಮಾಡ್ತಾ ಉಂಟೋ ಅದಕ್ಕೆ ಆನೆ ಅಂತ ಹೆಸರು. ನಿಮ್ಮಲ್ಲಿ ಉಂಟು ಇಲ್ಲೋ ಗೊತ್ತಿಲ್ಲ, ನಮ್ಮಲ್ಲಿ ಹಳ್ಳಿಯಲ್ಲಿ ಎಲ್ಲ ಉಂಟು. ಏನು? ಮಕ್ಕಳಿಗೊಂದು ಅಭ್ಯಾಸ, ಜಪ ಕೂತಿರ್ತಾರೆ ಅಥವಾ ಓದಲಿಕ್ಕೆ ಕೂತಿರ್ತಾರೆ. ಆವಾಗ ನಿಮ್ಮಲ್ಲಿ ಉಂಟು ಕಾಣುತ್ತೆ. ನಾನು ಮಕ್ಕಳಿಗೆ ಯಾಕೆ ಹೇಳಿದೆ ಅಂತಂದರೆ ನಿಮ್ಮ ಕೂತು ಹೇಳಿಬಿಟ್ರೆ ಬೈಕಿದೆ. ಯಾರು ಮಕ್ಕಳಿಗೆ ಹಾಗೆ ಉಂಟಾದೊಂದು ಅಭ್ಯಾಸ ಉಂಟ. ಹೀಗೆ ಮೈಯಲ್ಲಿ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡಿಕೊಂಡು ಓದುವುದು. ಅಮ್ಮ ನೋಡಿದ್ರು ಜಪ ಮಾಡ್ತಾ ಉಂಟು, ಹಿಂದೆ ಮುಂದೆ ಹೀಗೆ ಮೈಯನ್ನು ಮಾಡಿಕೊಂಡು ಜಪ ಮಾಡ್ತಾರೆ. ಅಮ್ಮ ಬೈದೇ ಬಿಟ್ಟು ಏನದು ಅದು ಅಲ್ಗಾಡಿದ್ದು ಜಪ ನೋಡಿ. ಮತ್ತೆ ಪುನಃ ಜಪ ಶುರುವಾದಾಗ ಪುನಃ ಮೈ ಹಿಂದೆ ಮುಂದೆ. ಅದಕ್ಕೆ ಏನು ಹೆಸರು ಗೊತ್ತಾ? ನಮ್ಮ ಹಳ್ಳಿಯಲ್ಲಿ ಆನೆ ಹಾಕುವುದು ಅಂತ ಹೆಸರು. ಹಳ್ಳಿಯಲ್ಲಿ ಫ್ರೆಶ್ ಇಲ್ಲಿ ಉಂಟು ಕಾಣುತ್ತದೆ, ಹೆಸರು ಕಾಣುದು. ಏನರ್ಥ ಹಾಗಾದ್ರೆ? ಆನೆ ಶಬ್ದಕ್ಕೆ ಏನರ್ಥ? ಚೇಷ್ಟೆ ಅಂತ. ಆನ ಅಂದ್ರೆ ಚೇಷ್ಟೆ ಅಂತ. ನಮಗೆ ಪೂರ್ಣವಾದ ಚೇಷ್ಟೆಯನ್ನು ಕೊಡುವವನೇ ಪೂರ್ಣ ಆನಂದ. ನೆಮ್ಮದಿ ಕೊಡುವಂಥದ್ದು ಅರ್ಥ ಉಂಟು ತಾನೆ. ಪೂರ್ಣವಾದ ಚೇಷ್ಟೆಯನ್ನು, ಪೂರ್ಣವಾದ ಆನಂ ಚೇಷ್ಟೆಯನ್ನು ಕೊಡ್ತಾನೆ. ಆದ್ದರಿಂದ ಪೂರ್ಣ ಆನಂದ.
ಚೇಷ್ಟೆಯಲ್ಲಿ ಪೂರ್ಣವಾದ ಚೇಷ್ಟೆ ಅಂದರೆ ಇವತ್ತು ನಾನು ಏನು ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸ ನಾನು ಇವತ್ತೇ ಮಾಡಿ ಪೂರೈಸಬೇಕು. ಎಷ್ಟೋ ಸಂದರ್ಭದಲ್ಲಿ ಇವತ್ತು ಮಾಡಬೇಕಾದ ಕೆಲಸವನ್ನು ಸ್ವಲ್ಪ ಮಾಡಿ ಮತ್ತೆ ನಾಳೆಗೆ ಅಂತ ತೆಗೆದಿರ್ತೇವಲ್ಲ, ನಾಳೆ ಇದ್ದೇವೋ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ. ಕೆಲವರು ಮಾತ್ರ ನಾಳೆ ATM ಜೀವನ ಹಿಡ್ಕೊಂಡು ಪುನಃ ನಾಳೆಗೆ ಅಂತ ತೆಗೆದು ಎನಿ ಟೈಮ್ ಮರಣ. ATM ಆ ಜೀವನ ಹಿಡ್ಕೊಂಡು ಭೀಮಸೇನ ಅಷ್ಟು ತಲೆ ಚಚ್ಚಿಕೊಂಡರು ಕೂಡ ನಾವು ಅದು ಧರ್ಮರಾಜನಿಗೆ ಹೇಳುದು ನಮ್ದಲ್ಲ. ಹಾಗಾದ್ರೆ ಇಂದಿನ ದಿನ ಸುದಿನ, ನಾಳೆಗೆ ಎಂದರೆ ಅದು ಕಠಿಣ. ಆಚಾರ್ಯ ಮತ್ತು ಅದಕ್ಕೋಸ್ಕರ ಅದನ್ನು ಪ್ರತ್ಯೇಕವಾಗಿ ಹೇಳಿ ನಮಗೆ ನೆಮ್ಮದಿ ಅಂತ ಒಂದು ಅರ್ಥ ಇರಲಿ, ಮತ್ತೊಂದು ಅರ್ಥ ಅಂತ ನಾವು ಆಯಾಯ ದಿವಸ ಮಾಡಬೇಕಾದ ಕೆಲಸವನ್ನು ಆಯಾಯ ದಿವಸವೇ ಪೂರ್ಣಗೊಳಿಸುವಿಕೆಯನ್ನು ಮಾಡುವವನು ಪೂರ್ಣ ಆನಂದದಾಗಿಗೆ ಪೂರ್ಣ ಆನಂದ. ವ್ಯಾಕರಣ ಪ್ರಕಾರ ಎಲ್ಲ ನೋಡ್ತಾ ಇದ್ರೆ ಪೂರ್ಣ ಆನಂದ ಅಂತ ಆಗಬೇಕಾಗುತ್ತೆ. ಮಧ್ಯದಲ್ಲಿ ಸೊನ್ನೆ ಹೋಗ್ಬೇಕಾಗುತ್ತೆ. ಇಲ್ಲ ಸೊನ್ನೆ ತೆಗಿಬೇಡಿ ತಂದು ಸೊನ್ನೆ ಇರಲಿ ತಂದು, ಯಾಕೆ ಸೊನ್ನೆ ಇರಲಿ, ಇಲ್ಲ ಆನಂದ ಅಂತ ಆಗಬೇಕಾಗುತ್ತೆ. ಇದು ಆನಂದ ಅಂತ ಏನು ಪೂರ್ಣ ಕೆಲಸ ನಾವು ಮಾಡೋದಾದ್ರೂ ಕೂಡ ಭಗವಂತ ನಮ್ಮ ಮಧ್ಯದಲ್ಲಿ ಇದ್ದಾನೆ ಅನ್ನೋದಕ್ಕೋಸ್ಕರ ಸೊನ್ನೆಯನ್ನು ತೆಗೆಯಲಿಲ್ಲ. ಸೊನ್ನೆಗೆ ಪೂರ್ಣ ಅಂತ ಅರ್ಥ, ಸೊನ್ನೆಗೆ ಪೂಜ್ಯ ಅಂತ ಅರ್ಥ. ಪೂಜ್ಯ ಭಗವಂತ ಒಬ್ಬನೇ ಪೂಜ್ಯ, ಮಧ್ಯದಲ್ಲಿ ಇದ್ದುಕೊಂಡೇ ನಮ್ಮಿಂದ ಚಟುವಟಿಕೆಯನ್ನು ಮಾಡಿಸ್ತಾನೆ. ಆದ್ದರಿಂದ ದೇವರನ್ನು ಪ್ರತಿ ದಿವಸ ಪೂರ್ಣ ಆನಂದ ಪೂರ್ಣ ಆನಂದ. ಮಕ್ಕಳಿಗೆ ಹೇಳ್ತೇವೆ, ಇವತ್ತು ಓದಬೇಕಾದ ಪೂರ್ತಿ ಇವತ್ತೇ ಓದಿ ಮುಗಿಸ್ಬೇಕು, ಬರೀಬೇಕಾದ ಇವತ್ತೇ ಬರೆದು ಮುಗಿಸ್ಬೇಕು. ನಾವು ಮೊದಲು ಮನೆಗೆ ಪೂರ್ತಿ ಮಾಡೋದು, ನಾಳೆ ಇಟ್ಟಿರ್ತೀವಿ. ಮಕ್ಕಳಿಗೆ ನಾವು ಉಪನ್ಯಾಸ ಸಖತ್ತು ಹೊಡಿತೇವೆ. ಮಕ್ಕಳಿಗೆ ಹೇಳ್ತೇವಲ್ಲ, ಆಯಾ ದಿವಸ ಪಾಠ ಆಯಾ ದಿವಸನೇ ಓದು, ಒಟ್ಟಿಗೆ ಇಟ್ಕೊಳ್ಬೇಡ, ಪರೀಕ್ಷೆ ಬಂದಾಗ ಓದಲಿಕ್ಕೆ ಇಟ್ಕೊಳ್ಬೇಡ, ಇವತ್ತೇ ಓದಿ ಮುಗಿಸು, ಇವತ್ತಿನ ಹೋಮ್ವರ್ಕ್ ಇವತ್ತು. ಮಕ್ಕಳಿಗೆ ಹೋಮ್ವರ್ಕ್ ಮತ್ತೆ ಮಾಡ್ತೀವಿ, ನಮ್ಮ ಹೋಮ್ವರ್ಕ್ ಮನೆಯವರು ಬರೋದಂತ ಕಾಯ್ತೇವೆ, ಮನೆಯಲ್ಲಿ ಕಚೇರಿಯಿಂದ ಬರೋದಂತ ಕಾಯ್ತೇವೆ. ಅದಕ್ಕಂತೂ ಏನು ಆಯಾ ದಿವಸದ ಯಾವ ಹೊತ್ತಿನಲ್ಲಿ ಯಾವ ಕೆಲಸ ನಾವು ಮಾಡಬೇಕು, ಆ ಹೊತ್ತಿನಲ್ಲಿ ಆ ಚಟುವಟಿಕೆ ನಾವು ಮುಗಿಸ್ತೇವಲ್ಲ, ಮುಗಿಸಿ ತಪ್ಪಾಗಿ ಕೂತಿರ್ತೇವಲ್ಲ, ಅದೇ ಪೂರ್ಣ ಆನಂದದಾಗಿ ಪೂರ್ಣ ಆನಂದ. ಪೂರ್ಣವಾದ ಈ ಜನ್ಮದಲ್ಲಿ ಕೊನೆಗೆ ಹೋಗ್ತಾ 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 ಅದನ್ನೇ ವಿದ್ರೋಹ ಮಾತಂದ ಪೂರ್ವೇ ವಯಸ್ಸಿ ತತ್ಪುರಿಯ ದಿವಸೇನೇ ತತ್ಪುರಿಯ. ಮಾಡಬೇಕಾದ ಕೆಲಸವನ್ನೆಲ್ಲ ಹಗಲಿಗೆ ಮಾಡಿ ಪೂರೈಸು. ರಾತ್ರಿಯಲ್ಲಿ ಚೆನ್ನಾಗಿರ್ಬೋದ, ಹಗಲಿಗೆ ಮಾಡಲೇ ಇಲ್ಲ. ನಾಳೆ ಏನೋ ಕಾರ್ಯಕ್ರಮ, ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳು, ಪಲ್ಯಕಾಯಿ ತರೋದು, ಅದು ತರೋದು, ಇದು ತರೋದು, ಏನು ಮಾಡಲೇ ಇಲ್ಲ ಹಗಲಿಗೆ. ಮತ್ತೆ ರಾತ್ರಿ ಆಯ್ತು ಅಂಗಡಿಗೆ ಹೋದ, ಅಲ್ಲಿ ಬಾಗಿ ಹಾಕಿ ದಿವಸೇನೇ ತತ್ಪುರಿಯ ಏನು ರಾತ್ರೋ ಸುಖಂ ಹೊಸೆ. ಹೀಗೆ ಹೇಳ್ತಾ ಏನು 8 ತಿಂಗಳಲ್ಲಿ ಚೆನ್ನಾಗಿರ್ಬೇಕು, 4 ತಿಂಗಳಲ್ಲಿ ಮಳೆಗಾಲ 4 ತಿಂಗಳಲ್ಲಿ ಚೆನ್ನಾಗಿರ್ಬೇಕು ಅಂತಂದ್ರೆ 8 ತಿಂಗಳಲ್ಲಿ ಚೆನ್ನಾಗಿ ದುಡಿ. ಉತ್ತರಾರ್ಧದಲ್ಲಿ ಚೆನ್ನಾಗಿರ್ಬೇಕು ಅಂತಂದ್ರೆ ಜೀವನದ ಪೂರ್ವಾರ್ಧದಲ್ಲಿ ಚೆನ್ನಾಗಿ ದುಡಿ. ಪೂರ್ವೇ ವಯಸ್ಸಿ ತತ್ಪುರಿಯ ಏನ ವಾರ್ಧಕ್ಯ ಸುಖಂ ಹೊಸೆ. ಕೊನೆಗೆ ಮುಂದಿನ ಜನ್ಮದಲ್ಲಿ ಚೆನ್ನಾಗಿರ್ಬೇಕು ಅಂತಂದ್ರೆ ಈ ಜನ್ಮದಲ್ಲಿ ಮಾಡಬೇಕಾದ ಕೆಲಸವನ್ನೆಲ್ಲ ಮಾಡಿ ಮುಗಿಸು. ಇಲ್ಲದಿದ್ದರೆ ಪೆಂಡಿಂಗ್ ಇಟ್ಟರೆ ದೇವರ ಪುನಃ ಯಾಕೆ ಹೋದ ಜನ್ಮದಲ್ಲಿ ಮಾಡಬೇಕಾದನ್ನು ಪೂರ್ತಿ ಮಾಡಿಲ್ಲ, ಅದು ಇನ್ನೂ ಬಾಕಿ ಈ ಜನ್ಮದಲ್ಲಿ ಮಾಡೋಣ. ಒಂದು ಹುಟ್ಟಿದ್ದೇ ಸಾಕಾಗಿದೆ ನಮಗೆ, ಪುನಃ ಅದಕ್ಕೋಸ್ಕರ ಮತ್ತೊಂದು ಹುಟ್ಟಬೇಕಾ. ಅದಕ್ಕೋಸ್ಕರ ಪೂರ್ಣ ಆನಂದದಾತೀತಿ ಪೂರ್ಣಾನಂದ. ಆಚಾರ್ಯ ಭಕ್ತರು ವೇದವ್ಯಾಸದೇವರು ಹೊಗಳಬೇಕು, ತನಗೂ ಕೂಡ ಅದನ್ನು ಪ್ರಾಯ ಅನ್ವಯಿಸಿಕೊಂಡ್ರೆ ಆಚಾರ್ಯ ಭಕ್ತರು. ನಾನು ಬಂದ ಮೇಲೆ ಮಧ್ವರಾಗಿ ಯಾಕೆ ಸುಮ್ಮನೆ ಮಧ್ವರನ್ನು ಸ್ವಲ್ಪ ನಾವು ನಮ್ಮ ಈ ದೃಷ್ಟಿಯಿಂದ ನೋಡೋಣ, ಹೊರ ಕಣ್ಣಿನಿಂದ ಮಧ್ವರನ್ನು ಸ್ವಲ್ಪ ನೋಡೋಣ. ಯಾಕೆ ಮಧ್ವ ನೋಡಲಿಕ್ಕೆ ಅವರೇ ಅಂದಿದ್ದಾರೆ ದಾಸರು, ಹೊಸ ಕಣ್ಣು ಜನಗೆ ಹಚ್ಚಲೇಬೇಕು ಜಗದಂಬೆದು ಅಂದಿದ್ದಾರೆ. ಸದ್ಯ ನಮ್ಮ ಹಳೆ ಕಣ್ಣಲ್ಲೇ ಮಧ್ವರನ್ನು ನೋಡೋಣ. ಮಧ್ವರು 2ನೇ ಬದರಿಕಾಶ್ರಮಕ್ಕೆ ಹೋದ್ರ, ವ್ಯಾಸರು ಮಧ್ವರನ್ನು ಕರ್ಕೊಂಡು 3ನೇ ಬದರಿಕಾಶ್ರಮಕ್ಕೆ ಹೋದ್ರ. 3ನೇ ಬದರಿಕಾಶ್ರಮದಲ್ಲಿ ನಾರಾಯಣ, ವ್ಯಾಸರು, ಮಧ್ವರು 3 ಜನ ಕೂತಿದ್ದಾರ. 3 ಜನ ಕೂತ್ಕೊಂಡು ಅದೇ ರೀತಿ ಸಂಭಾಷಣೆ, ಏನು ಮಾತುಕತೆ ಅಂತ, ಏನು ಪ್ರಚಾರ, ಏನು ನಿಮ್ಮ ಮನೆಯವರು ಹೇಗಿದ್ದಾರೆ, ಇವರು ಹೇಗಿದ್ದಾರೆ ಅಂತಲ್ಲ, ಮತ್ತೆ ದೇವರು ಹೇಗಿದ್ದಾರೆ ಅಂತ ಹೇಳಿಕೊಂಡು ಎನ್ನುವ ಅದೇ ರೀತಿ ಸಂಭಾಷಣೆ ನಡೆಯಿತು. ಸಾಯಂಕಾಲ ಆಯಿತು. ಆವಾಗ ನಾರಾಯಣ ಅಂದ, ಹೋಗಿ ಬನ್ನಿ ವ್ಯಾಸರ ಹತ್ರ ಬರ್ತೀನಿ, ಮಧ್ವರ ಹತ್ರ ಹೋಗಿ ಬನ್ನಿ, ನನಗೂ ಕೆಲಸ ಹೋಗಿ ಬನ್ನಿ. ಆವಾಗ ಮಧ್ವರು ಹೇಳಿದ ಹೋಗಬೇಕಾ
ಯಜುರ್ವೇದ 8ನೇ ಸರ್ಗದ ಕೊನೆಯ ಹಂತದ ಶ್ಲೋಕವನ್ನು ಪ್ರತಿ ದಿವಸ ಪಾರಾಯಣ ಮಾಡೋಣ. ಅವಾಗ ತಮ್ಮ ಮಕ್ಕಳೇ ಅಂತ ಇಲ್ಲ, ಅಮ್ಮ ನಿನ್ನನ್ನು ಬಿಟ್ಟು ಹೋಗಬೇಕಾ? ಮಗು ಎಲ್ಲೋ ಹೊರದೇಶದಲ್ಲಿ ರಜೆ ಊರಿಗೆ ಬಂದಿದೆ. ಅಮ್ಮಮ್ಮನ ಬಳಿ ಸ್ವಲ್ಪ ಸಮಯ ಇತ್ತು, ಹೋಗುವ ಸಮಯ ಬಂತು. ಆವಾಗ ಮಗು ಅಮ್ಮನ ಹತ್ರ ಹೇಳಿದ, ಅಮ್ಮ ನಿನ್ನನ್ನು ಬಿಟ್ಟು ಹೋಗಬೇಕಾ? ಹೋಗ್ಲಿಕ್ಕಾಗ್ತಾ ಇಲ್ಲ ಅಂತ ಹೀಗೆ ಹೇಳ್ತದೆ. ಅದು ಮತ್ತು ಇದರ 8ನೇ ಸರ್ಗದ ಫಲಸ್ತುತಿ. ಮತ್ತು ಕೇಳಿದ್ದು ಹೋಗಬೇಕಾ ನಾನು? ಆವಾಗ ನಾರಾಯಣ ಮತ್ತೆ ವ್ಯಾಸನಿಗೂ ಅಂತದ್ದು, ಹೋಗಬೇಕು, ನೀನು ಬಂದದ್ದು ಇಲ್ಲಿ ಇರಲಿಕ್ಕಲ್ಲ, ನೀನು ಭೂಮಿಯಲ್ಲಿ ನಿನ್ನ ಕೆಲಸ ಬಾಕಿ ಉಂಟು. ಅಲ್ಲೆಲ್ಲ ಕೆಟ್ಟವರೇ ಇರುವುದು ಭೂಮಿಯಲ್ಲಿ, ಅವರಿಗೆಲ್ಲ ಏನು ತತ್ವಜ್ಞಾನ ಅಂತ ಮಕ್ಕಳು ಇಲ್ಲ, ಒಳ್ಳೆಯವಿದ್ದಾರೆ, ಕೆಸರು ನಿಂತಿದೆ, ಆ ಕೆಸರನ್ನು ತೆಗಿ, ಒಳ್ಳೆಯತನ ಕಾಣುತ್ತೆ, ಅಲ್ಲಿ ಉಪದೇಶ ಮಾಡುವುದು. ಹಾಗಾದರೆ ಮಧ್ವರು ಬಂದಿರತಕ್ಕಂಥ ಕೆಲಸವನ್ನು ಅರ್ಥದಲ್ಲೇ ನಿಲ್ಲಿಸುವ ಪ್ರಸಂಗ ಬಂತು. ಅವರು ಮಧ್ವರಾಗಿ ಬಂದಾಗೆಯೇ, ಅದಕ್ಕೆ ಮೊದಲೇ ಅಂದಿದ್ದೆ, ಮಧ್ವರನ್ನು ನಾವು ಹಳೆ ಕಣ್ಣಿನಿಂದ ನೋಡುವುದು, ಹೊಸ ಕಣ್ಣಿನ ನೋಡುವುದಲ್ಲ, ಹಳೆ ಕಣ್ಣಿನಿಂದ ನೋಡುವುದು. ಯಾಕೆ? ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಆದರೂ ಕೂಡ ಮಧ್ವರು ಲೌಕಿಕವಾಗಿ ಒಂದು ಮಾತು ತಂದು ಹಾಗೆ ಹೇಳುವಾಗ ಏನು ಅರ್ಥ ಬಂದು, ತನಗೆ ವಹಿಸಿಕೊಟ್ಟ ಕೆಲಸವನ್ನು ಪೂರ್ಣವಾಗಿ ಮಾಡ್ತಾ ಇಲ್ಲ ಅಂತಕ್ಕಂಥ ಅರ್ಥ ಬರ್ತದೋ ಇಲ್ಲೋ? ಅವರಿಗೆ ವಹಿಸಿಕೊಟ್ಟ ಕೆಲಸ ಏನು? ತತ್ವಜ್ಞಾನದ ಪ್ರಚಾರ ಅವರಿಗೆ ವಹಿಸಿಕೊಟ್ಟ ಕೆಲಸ. ನಾನು ಹೋಗುವುದಿಲ್ಲ ಅಂತೇಳಿ 3ನೇ ಪತ್ರಿಕಾಶ್ರಮದಲ್ಲಿ ಕೂತ್ರೆ ಆವಾಗ ತತ್ವಜ್ಞಾನದ ಪ್ರಚಾರ ಅಂತಕ್ಕಂಥ ಕೆಲಸ ಉಳ್ಕೊಳ್ಳಿ. ಅದಕ್ಕೆ ಮಧ್ವರೇ ಎಚ್ಚರಿಕೆಗೊಂಡು ಪೂರ್ಣ ಅವರು ಅಷ್ಟು ಹೇಳಿದ್ದಕ್ಕೆ ಮಧ್ವರು ಬಂದರು, ಕೆಲಸ ಮಾಡಿದ್ರು. ಪೂರ್ಣ ನನ್ನಲ್ಲಿ ಇದ್ದುಕೊಂಡು ತತ್ವಜ್ಞಾನದ ಪ್ರಚಾರ ನನ್ನಿಂದ ಎಷ್ಟಾಗಬೇಕು, ಎಷ್ಟು ವರ್ಷ ಆಗಬೇಕು, ಅಷ್ಟು ವರ್ಷನೂ ನನ್ನಿಂದ ಮಾಡಿಸುವ ಪೂರ್ಣ ಆನಂದದ, ಹೀಗೆ ಪೂರ್ಣ ಆನಂದ. ಹಾಗೆ ಪೂರ್ಣವಾದ ಚಟುವಟಿಕೆ ನಮ್ಮ ಮಕ್ಕಳು ಇವತ್ತು ಓದಬೇಕಾದದ್ದು ಇವತ್ತೇ ಓದಿ, ಬರೀಬೇಕಾದದ್ದು ಇವತ್ತೇ ಬರೆದು, ನಾವು ನಮ್ಮ ಕೆಲಸ ಇವತ್ತು ಮಾಡಬೇಕಾದದ್ದು ಇವತ್ತೇ ಮಾಡಿ ಮುಗಿಸಿದಾಗ ಏನಾಗುತ್ತೆ? ಆನಂದ. ಪೂರ್ಣವಾಗಿ ಜ್ಞಾನವನ್ನು, ಚಟುವಟಿಕೆಯನ್ನು ನಮಗೆ ಕೊಟ್ಟು ನಮ್ಮಲ್ಲಿ ಇಟ್ಟು ಮಾಡಿಸಿದ ಅಂತಂದ್ರೆ, ಆ ಕೆಲಸ ಆಯಿತು ಅಂತಂದ್ರೆ ಅವಾಗ ಏನಾಗುತ್ತೆ? ಪೂರ್ಣ ಆನಂದ. ಆ ದೃಷ್ಟಿಯಲ್ಲಿ ಆಚಾರ್ಯ ಭಕ್ತರು ಸಕಲ ಗುಣನಿಧಿಯಿಂದ ಹೇಳಿದ್ರೂ ಕೂಡ ನಮ್ಮ ಕರ್ತವ್ಯವನ್ನು ನಮಗೆ ತಿಳಿಸುವುದಕ್ಕೋಸ್ಕರ ಪೂರ್ಣ ಆನಂದ ಎಂಬುದನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ ಎಂಬಲ್ಲಿ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಪುನಃ 6 ಗಂಟೆ